ದೀನಿ ಜ್ಞಾನಾರ್ಜನೆಗೆ ಡಿಜಿಟಲ್ ಮಾಧ್ಯಮ, ಇಟ್ ಮೀನ್ಸ್ ಯೂಟ್ಯೂಬ್, ಆನ್ಲೈನ್ ಪೂರಕವೇ ಮಾರಕವೇ ಅನ್ನೋದು ಟಾಪಿಕ್ ಅಲ್ವಾ? ಅದರಲ್ಲಿ ಯಾರೆಲ್ಲ ಪೂರಕ ಇದ್ದಾರೆ? ಡಿಜಿಟಲ್ ಮಾಧ್ಯಮ ದೀನಿ ಜ್ಞಾನಾರ್ಜನೆಗೆ ಪೂರಕ ಅಂತ ಇರುವವರು ACD. ಡಿಬೇಟ್ ನಡೆಯುವ ಕ್ರಮ ಹೀಗಿರ್ತದೆ. ಫಸ್ಟ್ ರೌಂಡಲ್ಲಿ ಕೋಡ್ ಲೆಟರ್ ಎ ಅವರು ಸ್ಟಾರ್ಟ್ ಮಾಡ್ತಾರೆ. 1 ನಿಮಿಷದ ವಿಷಯ ಮಂಡನೆ. 1 ನಿಮಿಷದೊಳಗೆ ವಿಷಯ ಮಂಡಿಸಬೇಕು ನಿಮ್ಮ ವಿಷಯದಲ್ಲಿ. ಉಳಿದವರು ಅವರು ಮಾಡಿದ ವಿಷಯವನ್ನು ನೋಟ್ ಮಾಡೋದು ಸೆಕೆಂಡ್ ರೌಂಡ್ಗೆ ನಿಮಗೆ ಬೇಕಾಗ್ತದೆ. ಸೆಕೆಂಡ್ ರೌಂಡಲ್ಲಿ ಮತ್ತೆ ಕೋಡ್ ಲೆಟರ್ ಇಂದ ಸ್ಟಾರ್ಟ್ ಆಗ್ತದೆ. ಒಂದು ಕ್ವಶನ್ ಕೇಳಲಿಕ್ಕೆ, ವಿಷಯ ಮಂಡಿಸಿದ್ದು ಕೇಳ್ಬೋದು, ಅವರ ಪೂರಕ ಇದ್ದವರಿಗೆ ಅವರ ವಾದದ ಪರವಾಗಿ ಕ್ವಶನ್ ಕೇಳುವಂಥದ್ದು. ಅದೇ ಅವರ ವಿಷಯದಲ್ಲಿ ಇರಬೇಕು, ಅವ್ರು ಬದಲಾಗಬಾರ್ದು. ಪೂರಕ ಇರುವವರು ಮಾರಕದೊಂದಿಗೆ ಯಾಕೆ ಮಾರಕ ಆಗ್ತದೆ ಅನ್ನೋದು ಅವರ ವಿಷಯ ಮಂಡನೆ ಆಧಾರದಲ್ಲಿ ನಿಮ್ಗೆ ಕ್ವಶನ್ ಕೇಳೋದು. ಹೇಗೆ ಕ್ವಶನ್ ಕೇಳೋದಂದರೆ, ಕೋಡ್ ಲೆಟರ್ ಎ ಅವರು ಯಾರಾದರೂ ಒಬ್ಬರಿಗೆ ಒಂದು ಕ್ವಶನ್ ಕೇಳಲಿಕ್ಕೆ ಅವರ ಕೋಡ್ ಲೆಟರ್ ಮೆನ್ಷನ್ ಮಾಡಬೇಕು. ಉದಾಹರಣೆಗೆ ನನ್ನ ಕ್ವಶನ್ ಡಿಗೆ, ಅರ್ಥ ಆಯ್ತಾ? ಅವರು ಆನ್ಸರ್ ಮಾಡಬೇಕು ಇಮಿಡಿಯೇಟ್. ಮತ್ತೆ ನಿಮ್ಮ ನಡುವೆ ಚರ್ಚೆ ಇಲ್ಲ, ಅವ್ರು ಕ್ವಶನ್ ಮಾಡೋದು ಆನ್ಸರ್ ಮಾಡೋದು. ಅದಕ್ಕೆ ಟೈಮ್ ಲಿಮಿಟು ಇಡೋದಿಲ್ಲ. ಕ್ವಶನ್ ಹೆಚ್ಚಾಯಿತು ಅಂತ ನಮಗೆ ಇಲ್ಲಿ ಮಾಡರೇಟರ್ಗೆ ಅನಿಸಿದರೆ ಕಂಟ್ರೋಲ್ ಮಾಡ್ತೇವೆ. ಆನ್ಸರ್ ಕೂಡ ಜಾಸ್ತಿ ಆಯಿತು ಅಂತ ಹೇಳಿದಾಗೆ ನಾವು ಏನು ಮಾಡ್ತೇವೆ, ಮಾಡರೇಟ್ ಮಾಡ್ತೇವೆ. ಇದು ಸೆಕೆಂಡ್ ರೌಂಡ್. ಫಸ್ಟ್ ರೌಂಡಲ್ಲಿ ವಿಷಯ ಮಂಡನೆ ಮಾತ್ರ ಇರ್ತದೆ. ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ವೇದಿಕೆಯನ್ನು ಹಾಗೆ ಬಿಟ್ಬಿಡ್ತೇವೆ. ಯಾರಾದರೂ ಪರಸ್ಪರ ಹಾಗೆ ಏನಾದರೂ ಚರ್ಚೆ ಮಾಡ್ಬೋದು, ನೀವೇ ಕ್ವಶನ್ ಕೇಳ್ಬೋದು, ಆನ್ಸರ್ ಮಾಡ್ಬೋದು, ಚರ್ಚೆ ಮಾಡ್ಬೋದು. ಅದು ಕೂಡ ಲಿಮಿಟ್ ಕ್ರಾಸ್ ಆಗಿದೆ ಅಂತ ಅಂದ್ಕೊಂಡಾಗ ನಾವು ಇಂಟರ್ಫಿಯರ್ ಆಗ್ತೇವೆ. ಫೋರ್ತ್ ರೌಂಡ್, ಇನ್ ಕೇಸ್ ಅಗತ್ಯ ಬಂದರೆ ನಮ್ಮ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗ್ತದೆ. ನಮ್ಮ ಕ್ವಶನ್ ಇದ್ದರೆ ಅಲ್ಲಿಗೆ ಮುಗೀತದೆ. ಅಥವಾ ಫೋರ್ತ್ ರೌಂಡ್ ಏನಿರ್ತದೆ ಅಂದರೆ, ಫಿಫ್ತ್ ರೌಂಡ್ ಒಂದು 30 ಸೆಕೆಂಡ್ನ ಕನ್ಕ್ಲೂಷನ್. ಎಲ್ಲರೂ ಫಿಫ್ತ್ ರೌಂಡಲ್ಲಿ ಅಲ್ಲಿಗೆ ಡಿಬೇಟ್ ಮುಗೀತದೆ. ಫೋರ್ತ್ ರೌಂಡ್ ಅಗತ್ಯ ಬಂದರೆ ಮಾತ್ರ ಇರ್ತದೆ, ಆ್ಯಡ್ ಮಾಡ್ತೇವೆ ಅಷ್ಟೆ. ಓಕೆ, ಕೋಡ್ ಲೆಟರ್ ಎ ಸ್ಟಾರ್ಟ್. ಟೈಮ್ 1 ನಿಮಿಷದಲ್ಲಿ ವಿಷಯ ಮಂಡನೆ ಮುಗಿಸಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಇಂದಿನ ಯುಗವನ್ನು ಡಿಜಿಟಲ್ ಯುಗ ಎಂದು ಕರೆಯುವುದು ಅತಿಶಯೋಕ್ತಿಯಲ್ಲ. ಇಂಟರ್ನೆಟ್, ಸ್ಮಾರ್ಟ್ಫೋನ್, ಸಾಮಾಜಿಕ ಜಾಲತಾಣ, ಆನ್ಲೈನ್ ಶಿಕ್ಷಣ ವೇದಿಕೆಗಳು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿವೆ. ಇಂತಹ ಸಂದರ್ಭದಲ್ಲಿ ಡಿಜಿಟಲ್ ಮಾಧ್ಯಮಗಳು ಜ್ಞಾನಾರ್ಜನೆಗೆ ಪೂರಕವೇ ಅಥವಾ ಮಾರಕವೇ ಎಂಬ ಪ್ರಶ್ನೆ ಬಹಳ ಮಹತ್ವವನ್ನು ಹೊಂದಿದೆ. ಡಿಜಿಟಲ್ ಮಾಧ್ಯಮಗಳು ಜ್ಞಾನಾರ್ಜನೆಗೆ ಅಪಾರ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಇಂದು ಜಗತ್ತಿನ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಪಡೆಯಲು ಪುಸ್ತಕಾಲಯಕ್ಕೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ಕಾರಣ, ಆನ್ಲೈನ್ ಗ್ರಂಥಾಲಯಗಳು, ಸಂಶೋಧನಾ ಲೇಖನಗಳು, ವಿಡಿಯೋ ಉಪನ್ಯಾಸಗಳು, ಮುಕ್ತ ಶಿಕ್ಷಣಗಳು. ಏನು ಅವಕಾಶದಲ್ಲಿ ಮುಂದುವರಿಸಬಹುದು ನೀವು ಚರ್ಚೆ ಇಲ್ಲ. ಕೋಡ್ ಲೆಟರ್ ಬಿ. ಅಸ್ಸಲಾಮು ಅಲೈಕುಂ, ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ದೀನಿ ಜ್ಞಾನಾರ್ಜನೆಗೆ ಡಿಜಿಟಲ್ ಮಾಧ್ಯಮವು ಮಾರಕ. ಏಕೆಂದರೆ ನಾವು ಎಲ್ಲ ವಿಷಯದಲ್ಲಿ ನೋಡುವುದಾದರೂ ಅಲ್ಲಿ ಅದಕ್ಕೆ ಮಾರಕವಾಗುವ ಅಂಶಗಳು ಕಾಣಬಹುದು. ತಪ್ಪು ಜ್ಞಾನ ಹರಡುವುದು, ಅಂದರೆ ಯಾವುದು ಪ್ರಬಲವಾದದ್ದು ಎಂದು ತಿಳಿಯದೆ ಹಲವಾರು ರೀತಿಯಲ್ಲಿ ಸ್ಪ್ರೆಡ್ ಆಗುತ್ತದೆ, ವೈರಲ್ ಆಗುತ್ತದೆ.
ಅದನ್ನು ಸ್ವೀಕರಿಸಿ ಜನರು ಅವರಿಗಿಷ್ಟ ಬಂದದ್ದನ್ನು ಆರಿಸುವ ಶ್ರಮದಲ್ಲಿರುತ್ತಾರೆ. ಹಾಗೆಯೇ ಡಿಜಿಟಲ್ ಮಾಧ್ಯಮದಲ್ಲಿ ದೀನಿ ಜ್ಞಾನಾರ್ಜನೆ ಮಾಡುವುದರಿಂದ ಗುರು ಶಿಷ್ಯ ಬಂಧ ಎಂಬ ಇಸ್ಲಾಮಿನಲ್ಲಿ ಇಲ್ಮು ಕಲಿಯುವುದಕ್ಕೆ ಧಾರಾಳ ಮಹತ್ವವಿದೆ. ಅಲ್ಲಿ ಗುರು ಶಿಷ್ಯ ಬಂಧಕ್ಕೆ ಉತ್ತಮವಾದ ಮಹತ್ವ ಇದೆ, ಅದು ಇಲ್ಲಿ ಇಲ್ಲದಾಗುತ್ತದೆ. ಹೀಗೆ ಹಲವಾರು ಕೊರತೆಗಳು ಡಿಜಿಟಲ್ ಮಾಧ್ಯಮದಿಂದ ಉಂಟಾಗುತ್ತದೆ. ದೀನಿ ಜ್ಞಾನಾರ್ಜನೆಯಲ್ಲಿ ಡಿಜಿಟಲ್ ಮಾಧ್ಯಮದ ಬಳಕೆ ಇದರ ಕುರಿತು ಮಾತನಾಡುವುದಾದರೆ ಅನೇಕಾರು ಇವೆ. ಕಾಲಕ್ಕೆ ತಕ್ಕಂತೆ ನಾವು ಕುಣಿಯಬೇಕು ಅಂತೆಯೇ ಇಂದಿನ ಈ ಕಾಲವು ಡಿಜಿಟಲ್ ಮಾಧ್ಯಮದಿಂದ ತುಂಬಿದೆ. ಆ ಸಂದರ್ಭದಲ್ಲಿ ಜನರಿಗೆ ನಾವು ದೀನಿ ಇಲ್ಮನ್ನು ತಲುಪಿಸಬೇಕಾದರೆ ನಮಗೆ ಡಿಜಿಟಲ್ ಅತ್ಯಮೂಲ್ಯವಾಗಿದೆ. ಜಾಗತಿಕ ಗ್ರಂಥಾಲಯದ ಲಭ್ಯತೆ ಈಗ ಎಲ್ಲ ಸಮಯದಲ್ಲೂ ನಮಗೆ ಗ್ರಂಥಾಲಯ ಲಭಿಸುವುದಿಲ್ಲ. ಆ ಸಂದರ್ಭದಲ್ಲಿ ಮಕ್ತಬ ಶಮಿಲಾ, ಕೌನ್ಸಿಲ್ ಆಫ್ ಉಲಮಾ ಎಂಬ ಆ್ಯಪ್ಗಳಿವೆ. ಅದರಲ್ಲಿ ಯಾವುದೇ ಪುಸ್ತಕ ಕಿತಾಬನ್ನು ಪರಿಶೋಧಿಸಿದರೂ ಅದರಲ್ಲಿ ಲಭ್ಯವಾಗುತ್ತದೆ. ಅದೇ ರೀತಿ ದೃಶ್ಯ ಶ್ರವಣ ಮಾಧ್ಯಮ ಪ್ರಭಾವ, ಇದು ವಿಡಿಯೋ ಮೂಲಕ ಹಜ್ಜಿ ಹೇಗೆ ಮಾಡುವುದು ಎಂಬುದನ್ನೆಲ್ಲ ತಿಳಿಸಿಕೊಡಬಹುದು. ದೀನಿ ಜ್ಞಾನಾರ್ಜನೆಗೆ ಡಿಜಿಟಲ್ ಮಾಧ್ಯಮಗಳು ನಾವು ಸರಿಯಾದ ಬಳಕೆಯಲ್ಲಿ ಮತ್ತು ಸ್ವಯಂ ನಿಯಂತ್ರಣದಲ್ಲಿ ದೀನಿ ಜ್ಞಾನಾರ್ಜನೆ ಮಾಧ್ಯಮಗಳು ನಮಗೆ ಉಪಯುಕ್ತವಾಗಿದೆ. ಅದೇ ರೀತಿ ಸಮಯ ಸ್ಥಳ ಅಡಚಣೆ ಇಲ್ಲದೆ ಕಲಿಕೆ ಪುನರಾವರ್ತನೆ ಮಾಡಲು ನಮಗೆ ಡಿಜಿಟಲ್ ನಮಗೆ ಉಪಯೋಗವಾಗಿದೆ. ಅದೇ ರೀತಿ ವಿವಿಧ ವಿಷಯಗಳು ಅದರ ವಿಡಿಯೋ ಮುಖಾಂತರ, ಅದೇ ರೀತಿ ಲೇಖನ ಮುಖಾಂತರ ಎಲ್ಲ ಕೋರ್ಸುಗಳು ಕೂಡ ನಮಗೆ ಈಗ ಡಿಜಿಟಲ್ ಮೂಲ ಲಭ್ಯವಿದೆ. ದೀನಿ ವಿಡಿಯೋಗಳು ಅದೇ ರೀತಿ ಡಿಜಿಟಲ್ ಮೂಲಕ ಸುಲಭವಾಗಿ ನಮಗೆ ಒಂದು ಸಹಾಯವಾಗಿದೆ. ಅದೇ ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ತನ್ನ ಕಡೆಯಿಂದ ಒಂದು ವಾಕ್ಯವಾದರೂ ಜನಗೆ ತಲುಪಿಸಿ ಎಂಬ ಪ್ರವಾದಿಯವರ ಎಣಿತೆಯಂತೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅಸ್ಸಲಾಮು ಅಲೈಕುಂ. ಡಿಜಿಟಲ್ ಮಾಧ್ಯಮ ವಿದ್ಯಾರ್ಜನೆಗೈಯುವಂತಹ ವಿದ್ಯಾರ್ಥಿಗೆ ಅದು ಮಾರಕವಾಗಿರುತ್ತದೆ. ಕಾರಣ ತ್ವಾಲಿಬುಲ್ ಇಲ್ಮ್ ಅಂದರೆ ಇಲ್ಮವನ್ನು ಹುಡುಕುವವನಾಗಿದ್ದಾನೆ. ಈಗೆಲ್ಲ ವಿದ್ಯಾರ್ಥಿಗಳು ಸಾಮಿಯುಲ್ ಇಲ್ಮ್ ಆಗಿದ್ದಾರೆ, ಕೇವಲ ಕೇಳಿ ಕಲಿಯುವುದು ಮಾತ್ರ. ಅವರು ಇಂತಹ ಸೋರ್ಸಸ್ಗಳನ್ನು ನೋಡಿ ಅದರ ಬಗ್ಗೆ ಅನ್ವೇಷಣೆ ಮಾಡುವುದಿಲ್ಲ. ಅವರಿಗೆ ನೇರವಾಗಿ ಸಿಕ್ಕಿದ್ದನ್ನು ಮಾತ್ರ ಮನೆದಟ್ಟು ಮಾಡಿಕೊಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ನಾವು ನೋಡಬಹುದು, ಈಗಿನ ವಿದ್ಯಾರ್ಥಿಗಳು ಕೇವಲ ಡಿಜಿಟಲ್ ಮಾಧ್ಯಮವನ್ನು ತಮ್ಮ ಕಲಿಕೆಗಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಮುಂಚೆ 20 ವರ್ಷಗಳಿಗಿಂತ ಮುಂಚೆ, ಅದಕ್ಕಿಂತ ಆಚಿನ ಹಿಂದೆ ವರ್ಷ ಹೋಗುವುದಾದರೆ ನೀವು ನೋಡಬಹುದು, ಅದೆಷ್ಟೋ ವಿದ್ವಾಂಸರು ಡಿಜಿಟಲ್ ಮಾಧ್ಯಮವಿಲ್ಲದೆ ತಮ್ಮ ವಿದ್ಯಾರ್ಜನೆಗೋಸ್ಕರ ಹಲವಾರು ರೀತಿಯಲ್ಲಿ ಕಲಿಕೆಯನ್ನು ಉತ್ತಮಪಡಿಸಿದ್ದಾರೆ. ಆದರೆ ಇಂದಿನ ವಿದ್ಯಾರ್ಥಿಗಳು ಕೇವಲ ತಮ್ಮ ಭಾಷಣದ ಕಲೆಗೋ. ಅಸ್ಸಲಾಮು ಅಲೈಕುಂ. ನನ್ನ ವಿಷಯ ದೀನಿ ಜ್ಞಾನಾರ್ಜನೆಗೆ ಡಿಜಿಟಲ್ ಮಾಧ್ಯಮ ಮಾರಕ ಎಂಬುದಾಗಿದೆ. ಇಂದಿನ ಯುಗದಲ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ವಾಟ್ಸಪ್ ಇನ್ನಿತರಂತಹ ಡಿಜಿಟಲ್ ಮಾಧ್ಯಮಗಳು, ಇದರಿಂದ ಹಲವಾರು ಜ್ಞಾನಗಳು ಲಭ್ಯವಾಗಿ ಕಂಡುಬರುತ್ತದೆ. ಆದರೆ ದೀನಿ ಜ್ಞಾನಾರ್ಜನೆಗೆ ಇವು ಸಂಪೂರ್ಣ ಪರ್ಯಾಯವಾಗಲು ಸಾಧ್ಯವಾಗಲ್ಲ. ಸರಿಯಾದ ಮಾರ್ಗದರ್ಶನ ಇಲ್ಲದೆ ಬಳಸಿದರೆ ಇದು ಮಾರಕವಾಗ ಸಾಧ್ಯತೆ ಹೆಚ್ಚು. ಏಕೆಂದರೆ ಇದರಲ್ಲಿ ಒಂದು 5 ನಿಮಿಷದ ಒಂದು ವಿಡಿಯೋ ನೋಡಿದರೆ ಅದರಲ್ಲಿ ಅವನಿಗೇನು ಅರ್ಧಂಬರ್ಧ ಒಂದು ಜ್ಞಾನ ಸಿಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಈ ಅರ್ಧ ಜ್ಞಾನ ಕಲಿಯೋಣ, ಅದು ಅತಿ ದೊಡ್ಡೊಂದು ಫಿತನ ಎಂಬ ಹದೀಸ್ ಇದೆ. ಮಾತ್ರವಲ್ಲ, ಇಲ್ಲಿ ಉಲಮಾಗಳ ಮಾರ್ಗದರ್ಶನ ಕೊರತೆ ಆಗುತ್ತದೆ. ಅಲ್ಲಿ ಈ ಇಲ್ಲಿ ಗುರು ಶಿಷ್ಯ ಎಂಬ ಸಂಬಂಧ ಇದರಿಂದ ಉಂಟಾಗುತ್ತದೆ. ಕೋಡ್ಲಟ್ರಿ ಪ್ರಶ್ನೆ ಕೇಳ್ಬೋದು, ಯಾರಾದರೂ ಒಬ್ಬರಿಗೆ ಒಂದು ಪ್ರಶ್ನೆ.
ಅವರ ಕೋಡ್ ಲೆಟರ್ ಮೆನ್ಷನ್ ಮಾಡಿ ಕೇಳಬೇಕು. ಕಾರ್ಡ್ ಲೆಟರ್ ಬಿ ಅವರಿಗೆ ಗುರು ಶಿಷ್ಯ ಎನ್ನುವಾಗ ಅವರು ಗುರು ಶಿಷ್ಯ ಬಂಧ ಇರುವುದಿಲ್ಲ ಎಂದು ಹೇಳ್ತಾರೆ. ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಮದ್ರಸಾದಲ್ಲಿ 8-10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತಾರೆ. ನಂತರ ಅವರಿಗೆ ಅವರ ಜೀವನದ ಹಾದಿಗೆ ಅವರು ಕಾಲಿಡುವಾಗ ಅವರಿಗೆ ದೀನಿ ವಿಷಯ ಏನು ಗೊತ್ತಾಗೋದಿಲ್ಲ, ಕಲೀಲಿಕ್ಕೆ ಏನು ಅವಸರ ಇರುವುದಿಲ್ಲ ಅವ್ರಿಗೆ ಈ ಅವರ ಜಾಬ್ನೊಂದಿಗೆ ಈ ವಿದ್ಯೆಯನ್ನು ಸಾಮಾಜಿಕ ಮಾಧ್ಯಮದೊಂದಿಗೆ ಕಲಿಯಲು ಅವಕಾಶವಿರ್ತದೆ. ಅವರು ಕೆಲಸ ಮಾಡಿದಾದರೂ ಅವರಿಗೆ ಅವಕಾಶವಿರ್ತದೆ. ಆಗ ಪ್ರಶ್ನೆ ಏನು ಉಂಟು ಇದರಲ್ಲಿ? ನಿಮ್ಮ ಕ್ವಶನ್ ಏನು? ಕ್ವಶನ್ ಹೇಳಿ, ಸ್ಪೆಸಿಫಿಕ್ ಆಗಿ ಕ್ವಶನ್ ಹೇಳಿ, ಏನು ನಿಮ್ದು ಪ್ರಶ್ನೆ ಏನು? ಗುರು ಶಿಷ್ಯ ಎನ್ನುವಾಗ 8ನೇ 10ನೇ ತರಗತಿ ಅಲ್ಲಿ ನಿಲ್ಲಿಸ್ತಾರೆ ವಿದ್ಯಾರ್ಥಿಗಳು. ಆಗ 90% ವಿದ್ಯಾರ್ಥಿಗಳು ಹಾಗೇನೆ ಕಲಿಯುವುದು. ಆಗ ಅವರ ಮುಂಚಿನ ಜೀವನದಲ್ಲಿ ಅವರಿಗೆ ದೀನಿ ವಿದ್ಯಾಭ್ಯಾಸ ಬೇಡವೇ? ಅವರು ಗುರು ಸಂಬಂಧವನ್ನು ನೋಡ್ತಾ ಕೂತ್ರೆ ಅವರಿಗೆ ನೆಕ್ಸ್ಟಿನ ದೀನಿ ಕಲಿಯಲು ಅವಕಾಶ ಬೇಕಾದರೆ ಈ ಸಾಮಾಜಿಕ ಜಾಲ. ಅವ್ರ ಕ್ವಶನ್ ಅರ್ಥ ಆಯ್ತಾ? ಹಾಗೆ ನೋಡುವಾಗ 8-10 ತರಗತಿಯಲ್ಲಿ ಮದ್ರಸ ನಿಲ್ಲಿಸಿ ನಂತರದ ಜೀವನದಲ್ಲಿ ದೀನ್ ಕಲಿಯಬೇಕು. ಆದರೆ ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ ಕಲಿಯುವುದಾದರೆ ಅದರಲ್ಲಿ ನಾನಾ ರೀತಿಯ ಅಭಿಪ್ರಾಯ ವ್ಯತ್ಯಾಸಗಳು ಕಾಣಬಹುದು. ಯಾವುದನ್ನು ಸ್ವೀಕರಿಸುವುದು ಎಂದು ನೋಡದೆ ಅವನಿಗೆ ಇಚ್ಛೆ ಬಂದ, ಅವನಿಗೆ ಅದರಲ್ಲಿ ಇಷ್ಟ ಬಂದ, ಅವನ ಜೀವನಕ್ಕೆ ಹೋಲಿಕೆಯಾಗುವ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಅದರಲ್ಲಿ ಅವನು ಮುನ್ನಡೆಯಬಹುದು. ಅದರ ಬದಲು ಅವನ ನಂತರವೂ ಅವನಿಗೆ ಒಂದು ಸಮಯವನ್ನು ಕಂಡುಹಿಡಿದು ಮಸೀದಿಯ ಉಸ್ತಾದರ ಬಳಿ ಹೋಗಿ ಹಾಗೆ ನೇರವಾಗಿ ಹೋಗಿ ಕೇಳಿ ಕಲಿಯುವಾಗ ಅವನಿಗೆ ಸ್ಪಷ್ಟವಾಗಿ ಮಾಹಿತಿಗಳನ್ನು ಕಂಡುಹಿಡಿಯಲು, ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಂತರ ಅವನ ಜೀವನದಲ್ಲಿ ಅದು ಅಳವಡಿಸಲು ಉತ್ತಮ ಕಾರಣವೂ ಆಗುತ್ತದೆ. ಪ್ರಶ್ನೆ ಸಿಗೆ ಅವರು ಹೇಳಿದ್ದು ಕಾಲಕ್ಕೆ ತಕ್ಕಂತೆ ಕುಣಿಯುವುದು. ನೀವು ಹೇಳುವ ಪ್ರಕಾರ ಒಂದು ಕಾಲದಲ್ಲಿ ಡಿಜಿಟಲ್ ಮಾಧ್ಯಮಗಳು ಬಂದು ತಪ್ಪು ಕಲ್ಪನೆಗಳು, ತಪ್ಪು ಅಭಿಪ್ರಾಯಗಳೆಲ್ಲವೂ ಹರಡುವಾಗ ಅದಕ್ಕೆ ಸಮಾನವಾಗಿಯೇ ಜೀವಿಸಬೇಕು ಎಂದು ನೀವು ಹೇಳುವ ಅಭಿಪ್ರಾಯವಾಗಿದೆ. ಹಾಗೆ ಜೀವಿಸಬೇಕೇ? ತಪ್ಪು ಕಲ್ಪನೆಯ ಕಾಲ ಬಂದಾಗ ಅದಕ್ಕೆ ಹೊಂದಿಕೊಂಡು ಜೀವಿಸಬೇಕೇ? ತಪ್ಪು ಕಲ್ಪನೆ ಹರಡುವುದು ಅದು ಆನ್ಲೈನ್ ಕ್ಲಾಸ್ ಮುಖಾಂತರ ಮಾತ್ರವಲ್ಲ, ನೇರವಾಗಿ ಕಲಿಯುವುದಾದರೂ ಕೂಡ ಅದು ತಪ್ಪು ಕಲ್ಪನೆ ಆಗುತ್ತದೆ. ಅದು ಅವರು ಗ್ರಹಿಸುವುದರಲ್ಲಿ ಇರುವುದಾಗಿದೆ. ಹಾಗಾಗಿ ಅದನ್ನು ಪರಿಗಣಿಸುವುದಿಲ್ಲ. ಅವರು ಹೇಳಿದ್ರು, ಒಂದು ವಿಡಿಯೋ ಮುಖಾಂತರ ನೋಡಿದರೆ ಅರ್ಧಂಬರ್ಧ ಕಲಿಕೆ ಆಗುವುದು. ಆದರೆ ಆ ಅರ್ಧಂಬರ್ಧ ಕೂಡ ಸಿಗದ ಈ ಕಾಲದಲ್ಲಿ ಒಂದು ಗ್ರಾಮೀಣ ನಿವಾಸಿ ಅವರು ಏನು ಮಾಡಬೇಕು? ಅರ್ಧಂಬರ್ಧ ಜ್ಞಾನವೂ ಸಿಗದವನು ಇದು ಸಿಕ್ಕಿದರೆ ಅವನಿಗೆ ಅರ್ಧವಾದರೂ ಲಭಿಸುತ್ತದೆ. ಅವನು ಏನು ಮಾಡಬೇಕು? ನೀವು ಹೇಳಿದಿರಲ್ಲ
ಅರ್ಧವಾಗಿ ಅರ್ಧ ಆದರೂ ಸಿಗ್ತದಲ್ಲ, ಆ ಅರ್ಧ ಏನಾಗಬೇಕು, ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಕಲಿಬೇಕು. ಇದೇನು ಮಾಡ್ತಾನೆ, ಒಂದೊಂದು ಯೂಟ್ಯೂಬ್ ತೆರೆದು ನೋಡುವಾಗ, ಡಿಜಿಟಲ್ ಮಾಧ್ಯಮ ತೆರೆದು ನೋಡುವಾಗ ಹಲವಾರು ಅಲ್ಲಿ ಏನು ನಡೀತದೆ, ಅಲ್ಲಿ ಹಲವಾರು ಮಾಧ್ಯಮಗಳು, ಹಲವಾರು ವಿಭಾಗಗಳಾಗಿ ಡಿಜಿಟಲ್ ಮಾಧ್ಯಮ ಇವೆ. ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು. ಎಲ್ಲದರಲ್ಲೂ ಒಂದೇ ರೀತಿ ಇರಲ್ಲ, ಒಂದೊಂದರಲ್ಲಿ ಹಲವಾರು ಅಭಿಪ್ರಾಯಗಳು ಇರುತ್ತವೆ. ಅದೇ ರೀತಿ ಒಂದರಲ್ಲಿ ನೋಡ್ತಾನೆ, ಒಂದು ಕ್ಲಿಪ್ ನೋಡ್ತಾನೆ, ಅದರಲ್ಲಿ ಬೇರೆ ವಿಷಯ, ಮತ್ತೊಂದು ಕ್ಲಿಪ್ ತೆರೆದಾಗ ಅದರಲ್ಲಿ ಬೇರೆ ವಿಷಯ. ಈಗ ಅರ್ಧಂಬರ್ಧ ಒಂದು ಏನಿಲ್ಲ, ಪರ್ಫೆಕ್ಟ್ ಆದ ಒಂದು ಜ್ಞಾನ ಅಲ್ಲಿ ಸಿಗುವುದಿಲ್ಲ. ಅದಕ್ಕೆ ಹೇಳಿದ್ದು ಏನು, ಈ ದೀನ ಜ್ಞಾನದ ಜನಕ್ಕೆ ಏನು ಡಿಜಿಟಲ್ ಮಾಧ್ಯಮಗಳು ಮಾರಕ. ಮತ್ತೊಮ್ಮೆ ಅಡಿಗೆ ಹಾಕ್ತಾ ಇದೆ. ನನ್ನ ಕ್ವಶನ್ ಈಗ ಅವರಿಗೆ, ಅವರು ಹೇಳಿದರು 20 ವರ್ಷ ಮುಂಚೆ ಡಿಜಿಟಲ್ ಇಲ್ಲದೆ ತುಂಬ ಜನ ಕಲಿತಿದ್ದಾರೆ ಅಂತ. ಹಾಗಾದರೆ ಒಂದು ಉದಾಹರಣೆ, ಒಂದು ಕಿತಾಬ್ ಈಗ ಬಗ್ದಾದಲ್ಲಿದೆ, ಅದನ್ನು ನಮಗೆ ಬೇಕು. ಈಗ ಅಲ್ಲಿ ಹೋಗ್ಲಿಕ್ಕೆ ನನ್ನ ಹತ್ರ ಸಂಪತ್ತು ಇಲ್ಲ, ಏನೂ ಇಲ್ಲ. ಹಾಗಾದರೆ ನಾ ಏನು ಮಾಡೋದು ಈಗ? ನೀವು ಕೇಳಿದ್ರಿ, ನಿಮಗೆ ಕಿತಾಬು ಇಲ್ಲಿ ಲಭ್ಯವಿಲ್ಲ, ದೂರದಲ್ಲಿ ಲಭ್ಯವಿದೆ. ಆಗ ನೀವು ಏನು ಮಾಡಬೇಕಂತೇಳಿ, ನಿಮಗೆ ಆ ಕಿತಾಬಿದ್ದು ಪ್ರತಿ ಸಿಗ್ತದೆ ಅಂತಾದರೆ ನೀವು ಅದನ್ನು ಏನು ಮಾಡ್ತೀರಾ, ಏನಾದರೂ ಇದು ಮಾಡಿ ತರಿಸ್ತೀರಾ ಕಿತಾಬನ್ನು. ಅದೇ ರೀತಿ ನೀವು ಯಾವುದಾದ್ರೂ ಒಂದು ಮಾಧ್ಯಮದಲ್ಲಿ ಈಗ ನೋಡಿದರೂ ಕೂಡ ಅದರಲ್ಲಿ ನಮಗೆ ಪರ್ಫೆಕ್ಟಾಗಿ ಯಾವುದು ಸಹ ಕೂಡ ಸಿಗುವುದಿಲ್ಲ. ನಾವೀಗ ಉದಾಹರಣೆಗೆ ಚಾಟ್ ಜಿಪಿಟಿಯಲ್ಲಿ ಏನಾದರೂ ಹಾಕಿದರೆ, ವಿಷಯ ಮಸಾಲೆ ಏನಾದರೂ ಕೇಳಿದರೆ, ಅದು ನಮಗೆ ಏನೆಲ್ಲ ಹೇಳ್ತದೆ, ಲಾಸ್ಟ್ಗೆ ಹೇಳ್ತದೆ ಅದಕ್ಕೆ ಪೂರಕವಾದ ಮಾಹಿತಿ ಬೇಕಾದರೆ ನೀವು ಕಿತಾಬನ್ನೇ ಹುಡುಕಿ ಅಂತ ಹೇಳ್ತದೆ. ಆ ಕಿತಾಬನ್ನು ನೀವು ತರಿಸ್ಬೇಕಷ್ಟೇ, ಬೇರೆ ಇದರಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಪ್ರಶ್ನೆ ಕಾಲ್ ಅವರೊಂದಿಗೆ. ಅವರು ಹೇಳಿದರು, ಇದು ಹಲವಾರು ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮಾಧ್ಯಮದಿಂದ ಕಲಿಯಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರು. ಆದರೆ ಹಲವಾರು ವಿದ್ಯಾರ್ಥಿಗಳು ಕಲಿಕೆಯ ಬದಲು ಇದರಿಂದ ದಾರಿ ತಪ್ತಾ ಇದ್ದಾರೆ. ಇದರಿಂದ ನಿಮ್ಮ ಅನಿಸಿಕೆ ಏನು? ಈ ಡಿಜಿಟಲ್ ಮಾಧ್ಯಮದಿಂದ ದಾರಿ ತಪ್ಪಲು ಸಾಧ್ಯವಿಲ್ಲ. ಕಾರಣ ಎಲ್ಲದಕ್ಕೂ ಒಂದು ಇತಿಮಿತಿ ಇರುತ್ತದೆ. ಈಗ ನಾವು ಡಿಜಿಟಲ್ ಮಾಧ್ಯಮವನ್ನು ಯೂಸ್ ಮಾಡುವಾಗ ಅದರಲ್ಲಿ ಸೆಟ್ಟಿಂಗ್ ಅಂತ ಒಂದು ಇರ್ತದೆ. ಈಗ ನಾವು ಆಫ್ಲೈನ್ ಮೂಲಕ ನಾವು ಒಂದು ತರಗತಿಯನ್ನು ಪಡೆಯುವಾಗ ಒಂದು ನಿಶ್ಚಿತ ಸಮಯ, ಒಂದು 40 ಮಿನಿಟೋ ಅಲ್ಲದ್ರೆ 45 ಮಿನಿಟ್ಸ್ ಹೀಗೆ ಕ್ಲಾಸ್ ಎಲ್ಲ ಒಳ್ಳಿನಲ್ಲಿ ನಡೆಯುವಂಥದ್ದು. ಆಗ ಇಂತಹ ನಿಶ್ಚಿತ ಸಮಯವನ್ನಿಟ್ಟು ನಾವು ಆನ್ಲೈನನ್ನು, ಸಾಮಾಜಿಕ ಜಾಲತಾಣವನ್ನು ಉಪಯೋಗ ಮಾಡಿದರೆ ಯಾವುದೇ ಸಮಸ್ಯೆಗೆ ಹೋಗುವುದಿಲ್ಲ. ನನ್ನ ಪ್ರಶ್ನೆ ಕಾಲ್ ಲೆಟರ್ ಹೇಗೆ, ಇವರು ಕಾಲ್ ಲೆಟರ್ ಅವರು ಹೇಳಿದರು ಪುಸ್ತಕಾಲಯಕ್ಕೆ ಹೋಗುವಂಥ ಅವಕಾಶ ಬರುವುದಿಲ್ಲ, ಸರಿಯೇ. ಆದರೆ ಒಂದು ವಿಷಯ ನೀವು ಹೇಳಿದ ಸರಿಯೇ, ಇವತ್ತು ಪ್ರಪಂಚದಲ್ಲಿ ಹಲವಾರು ಪಳ್ಳಿ ದರ್ಸಗಳು, ಸ್ಥಾಪನೆಗಳು ಇವೆ. ನನ್ನ ಪ್ರಶ್ನೆ, ಈ ಪಳ್ಳಿ ದರ್ಸಗಳು ಇಲ್ಲದೆ ಅದು ಇದ್ದು ಫಾಯ್ದೆ ಏನು? ಹಾಗಾದರೆ ಈ ಸ್ಟುಡಿಯೋ ತೆಗೆದು ಅಲ್ಲಿ ಕ್ಲಾಸ್ ಮಾಡ್ಬೋದಲ್ಲ, ಪಳ್ಳಿ ದರ್ಶನ ಅವಶ್ಯಕತೆ ಏನು? ಈಗ ಪಳ್ಳಿ ಎಲ್ಲವೂ ತರಗತಿಗಳು ನಡೆಯುತ್ತದೆ. ಆದರೂ ನಮಗೆ ಬೇಕಾದಂತಹ ಗ್ರಂಥಗಳು ನಮಗೆ ಎಲ್ಲವೂ ಸಿಗಬೇಕೆಂದಿಲ್ಲ. ನಮಗೆ ವಿವಿಧ ಸ್ಥಳದಲ್ಲಿ ಇರ್ಬೋದು, ಅಲ್ಲಿಗೆ ನಮಗೆ ಹೋಗ್ಲಿಕ್ಕೆ ಅಂತಹ ತರಿಸಲಿಕ್ಕೆ ನಮಗೆ ಬೇಕಾದಂತಹ ಮೌಲ್ಯವು ಹೋಗುವಂತಹ ಎಲ್ಲ ಸೌಲಭ್ಯಗಳು ಇರಬೇಕೆಂದಿಲ್ಲ. ಆಗ ನಮಗೆ ಈ ಆನ್ಲೈನ್ ಮೂಲಕ ಒಂದು ಆ್ಯಪ್, ಅದಕ್ಕೆಂತಹ ಆ್ಯಪ್ಗಳಿವೆ, ಅದರಲ್ಲಿ ನಾವು ಸರ್ಚ್ ಮಾಡಿದರೆ ನಮಗೆ ಬೇಕಾದಂತಹ ಎಲ್ಲ ಪುಸ್ತಕಗಳು, ಕಿತಾಬುಗಳು, ಸಮಯವು ಎಲ್ಲವೂ ನಮಗೆ ಒಂದು ಉಪಯೋಗ ಆಗ್ತದೆ. ಸಮಯವೂ ಉಳಿತಾಯವೂ ಆಗ್ತದೆ. ಏನು ಒಂದು ಮಸಾಲೆ ಸರ್ಚ್ ಮಾಡಿದರೆ ನಮಗೆ ಟೈಮ್ಗಳು ಉಳಿತಾಯವಾಗ್ತದೆ.
ಇಲ್ಲಿಗೆ ಸೆಕೆಂಡ್ ರೌಂಡ್ ಮುಕ್ತಾಯ ಆಗಿದೆ. ಥರ್ಡ್ ರೌಂಡಲ್ಲಿ ನೀವೇ ಯಾರು ಯಾರಿಗೊಂದಿಗೂ ಪ್ರಶ್ನೆ ಕೇಳಬಹುದು, ಯಾರು ಯಾರಿಗೂ ಉತ್ತರಿಸಬಹುದು. ಲಿಮಿಟ್ ಕ್ರಾಸ್ ಆದರೆ ನಾವು ಇಂಟರ್ಫಿಯರ್ ಆಗ್ತದೆ ಅಷ್ಟೇ. ಸಿ ಹೇಳಿತು ನೇರವಾಗಿ ಕಲಿಯುವುದರಲ್ಲೂ ಅಭಿಪ್ರಾಯ ವ್ಯತ್ಯಾಸಗಳು ಉಂಟಾಗುತ್ತದೆ, ತಪ್ಪು ಕಲ್ಪನೆಗಳು ಹರಡುತ್ತದೆ. ಅದಕ್ಕೊಂದು ಉದಾಹರಣೆ ಹೇಳಬಹುದೇ? ಮುಜಾಹಿದ್ರವರು ಅವರೆಲ್ಲ ಈ ತಪ್ಪು ಗ್ರಹಿಸಿಕೊಂಡು ತಪ್ಪು ವ್ಯಾಖ್ಯಾನ ಮಾಡಿಕೊಂಡಲ್ಲ ಅವರು ದಾರಿ ತಪ್ಪಿ ಹೋಗುತ್ತಿರುವುದು. ಹೋಗುವಾಗ ಒಳ್ಳೆಯ ಮುಜಾಹಿದೇನು ಅಲ್ಲದ ಉತ್ತಮ ಉಸ್ತಾದರನ್ನು ಹುಡುಕಿ ಹೋಗಿ ಅಲ್ಲಿ ಕಲಿಯಬೇಕೆಂದಾಗಿದೆ ನಾವು ವಾದಿಸುತ್ತಿರುವುದು. ಮುಜಾಹಿದ್ ಅವನು ಒಂದು ಉತ್ತಮವಾದ ಮುಜಾಹಿದ್ ಬಾಲುಶೇಖ್ ಅವನು ಒಂದು ಉತ್ತಮವಾದಂತಹ ಇದು ಉಸ್ತಾದರೊಂದಿಗೆ ಕಲಿತಾ ಇದ್ದ. ಆದರೆ ಆ ಉಸ್ತಾದ ಉತ್ತಮವಾಗಿದ್ದರು, ಆದರೆ ಅವನು ದಾರಿ ತಪ್ಪಿ ಹೋದ. ಮುಜಾಹಿದಿ ಯಾರು ಮತ್ತು ಸುನ್ನಿ ಯಾರು ಅಂತ ಗೊತ್ತಾಗ್ತದಲ್ಲ. ಅವರ ಸುನ್ನಿಯಾದ ಒಂದು ತಹಕೀಕಾದ ಒಂದು ಪಂಡಿತರಿದ್ದಾರೆ, ಅವರ ಕ್ಲಾಸ್ಗಳು ನೀವು ಕಲಿಬೋದು. ಅದಲ್ಲದೆ ನೀವು ಮುಜಾಹಿದ್ ಅವರ ಕ್ಲಾಸ್ ನೋಡಿ ಕಲಿಬೇಕಂತಿಲ್ಲ. ಇದರಲ್ಲಿ ಹಲವಾರು ಸಾವಿರ ವಿಡಿಯೋಗಳು ಬರುವುದರಿಂದ ಅದರಲ್ಲಿ ಮುಜಾಹಿದ್ ಯಾರು ಉತ್ತಮವಾದವರು ಯಾರು ಎಂದು ತಿಳಿಯಲಾಗುವುದಿಲ್ಲ. ಅದಕ್ಕೆ ಮೊದಲು ಏನು ಮಾಡಬೇಕು, ನಾವು ಸ್ವಲ್ಪ ಕಲಿಬೇಕು. ನಾವು ಕಲಿತು ನಮಗೆ ಗೊತ್ತಾಗ್ತದೆ ಯಾರು ಮುಜಾಹಿದ್. ನಾವು ಕಲಿಯಬೇಕಾದ್ರೆ ನಮಗೆ ಒಂದು ಗುರು ಬೇಕಲ್ಲವೇ? ಗುರು ಬೇಕಾದ್ರೆ ಗುರು ಎಲ್ಲ ನಮಗೆ ಗುರುವನ್ನು ಹುಡುಕಿಕೊಂಡು ಹೋಗಿ ಅವರಿಂದ ಕಲಿತು ನಂತರ ಕಲಿಸಬೇಕು. ಅದಲ್ಲದೆ ಸಿಕ್ಕ ವಿಡಿಯೋಗಳನ್ನು ಅದರಿಂದ ಸಿಕ್ಕಿದ ಮಾಹಿತಿಗಳನ್ನು ಹರಡಿಸುವುದು ಮಾರಕವೇ ಸರಿ. ಈಗ ಗ್ರಾಮೀಣವಾಸಿ ಅವರಿಗೆ ಉಸ್ತಾದರವರೊಂದಿಗೆ ಅಥವಾ ಅವರು ಈ ಗ್ರಾಮೀಣವಾಸಿಯ ಮೂಲೆಯಲ್ಲಿ ಇರುವಂತಹವರಿಗೆ ಅಥವಾ ಗೃಹಿಣಿಗಳಿಗೆ ಮನೆಯಲ್ಲಿಯೇ ಕಲಿಯುವಂತಹ ಅವರಿಗೆ ಹೊರಗೆ ಹೋಗಲು ಅವಕಾಶ ಇಲ್ಲದವರಿಗೆ ಇದು ತುಂಬಾ ಉಪಯೋಗವಾಗುತ್ತದೆ. ಅವರು ಉಸ್ತಾದರೊಂದಿಗೆ ಹೇಗೆ ಹೋಗುತ್ತಾರೆ? ಸಮಯವನ್ನು ಕಂಡುಹಿಡಿದು ಹೋಗಿ ಮಾಡಬಹುದು. ಇಲ್ಲದಿದ್ದರೆ ಅವರ ಮನೆಯಲ್ಲಿ ಯಾರಾದರೂ ಮಕ್ಕಳು ಯಾರಾದರೂ ಇದ್ದರೆ ಅವರನ್ನು ಕಳಿಸಿ ಹಾಗಾದ್ರೆ ನೀವೀಗ ಏನು ಹೇಳುದು, ಉಲಮಾಗಳೆಲ್ಲ ದೊಡ್ಡ ದೊಡ್ಡ ಪಂಡಿತರೆಲ್ಲ ಇದ್ದಾರೆ, ಅವರೆಲ್ಲ ದೀನಿ ಸೇವೆಗೆ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು ಅಂತ ನೀವು ಹೇಳುವ ಪ್ರಕಾರ ಅವರೆಲ್ಲರೂ ದೀನಿ ಸೇವನೆ ಮಾಡುವುದು ಬೇಡ. ಅವರು ನಿಮಗೆ ಮಾತ್ರ ದೀನಿ ಸೇವೆ ಕಂಟೆಸ್ಟ್ ನಿಮಗೆ ಮಾತ್ರ ದೀನಿ ಸೇವೆ ಮಾಡಿದ್ರೆ ಸಾಕು ಎಂದಾಗಿದೆ. ನಿಮಗೆ ಮಾತ್ರ ದೀನಿ ಸೇವೆ ಮಾಡಿದ್ರೆ ಸಾಕು, ಅವರಿಗೆಲ್ಲ ಮಾಡಬಾರ್ದಾ? ಈಗ ಫಾರಿನ್ ಕಂಟ್ರಿ ಅಲ್ಲಿದ್ದಾನೆ, ಅವರಿಗೆ ಈಗ ಕ್ಲಾಸ್ ಅವಶ್ಯ ಇದೆ, ಅವರಿಗೆ ಇಲ್ಲಿ ಬರ್ಲಿಕ್ಕೆ ಆಗಿದ್ರೆ ಅವರ ಕೆಲಸ ಇದೆ, ಆಗ ಏನ್ ಮಾಡ್ಬೇಕು? ಅವರು ಅಲ್ಲಿಯ ಪರಿಸರ ಅಲ್ಲಿ ಮುಜಾಹಿದ್ ಅವರು ಇದ್ದಾರೆ, ಅವರಿಗೆ ಗೊತ್ತೌದು ಅಲ್ಲಿ ಮುಜಾಹಿದರು ಅಂತ. ಮುಜಾಹಿದಿನ ಆ ಪರಿಸರವೇ ಮುಜಾಹಿದ್. ಇವನೊಬ್ಬನು ಕಲಿಯಬೇಕಾದರೆ ಇವನಿಗೆ ಕೆಲಸದ ಇದರಿಂದ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವನು ಬೇರೆ ಕಲಿಯಬೇಕೆಂದರೆ ಹಠ ಹಿಡಿದು ಮಾಡಬೇಕು. ಅಲ್ಲದೆ ಇಲ್ಲಿ ಇರುವುದಕ್ಕೆ ಹೊಂದಿಕೊಂಡು ಇಲ್ಲಿ ಬೇರೆ ಏನೂ ಇಲ್ಲ, ಇಲ್ಲಿ ತಪ್ಪಿದೆ ಅರಿತು ಅದನ್ನೇ ಅಳವಡಿಸುವುದು ಪಂಡಿತರಲ್ಲಿ ಹೋಗಿ ಕಲಿಬೇಕು. ಅದಲ್ಲದೆ ಮುಜಾಹಿದ್ ಅವರ ಹತ್ರ ಹೋಗಿ ಕಲಿಯಬೇಕು. ನಾವು ಹೇಳುತ್ತಿರುವುದು ಇಲ್ಲಿ ಚರ್ಚೆಯನ್ನು ಒಂದು ಸಣ್ಣ ಚೌಕಟ್ಟಿಗೆ ಸೀಮಿತಗೊಳಿಸ್ತಾ ಇದ್ದಾರೆ ನೀವು. ಮುಜಾಹಿದ್ ಅಂತ ಮುಜಾಹಿದ್ ಮಾತ್ರ ಅಲ್ಲ ನಮ್ಮ ಇದಿರೋದು, ಟೋಟಲಿ ದೀನಿ ಜ್ಞಾನಾರ್ಜನೆ. ಫನ್ಗಳು ತುಂಬ ಇದೆ, ಎಲ್ಲಿಗೂ ಹೋಗ್ಬೋದು ಯಾವ ವಿಷಯಕ್ಕೂ. ನೀವು ಒಂದೇ ಕಡೆ ಒಬ್ಬರನ್ನೇ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀರಿ. ಎಸ್, ಕಂಟಿನ್ಯೂ ಮಾಡಿ. ಹೊರ ರಾಷ್ಟ್ರದಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ವ್ಯಕ್ತಿ, ಅವನ ಪರಿಸರದಲ್ಲಿ ಯಾರು ಅಥವಾ ದೀನಿ ಹೇಳಿಕೊಡುವಂತಹ ಯಾರು ಇಲ್ಲ. ಆ ಪರಿಸರದ ಆ ರಾಷ್ಟ್ರದಲ್ಲಿ ಅವನು ಕಲಿಯಬೇಕಾದರೆ ಅವನಿಗೆ ಬರಲು ಅವಕಾಶವೂ ಕೂಡ ಇಲ್ಲ. ಅಂತಹ ರಾಷ್ಟ್ರಕ್ಕೆ ಹೋಗುವುದೇ ತಪ್ಪು. ಇಡೀ ರಾಷ್ಟ್ರವೇ ಒಂದು ಕಲಿಯಲು ಅವಕಾಶವಿಲ್ಲದ, ಅದನ್ನೆಲ್ಲ ತಿಳಿದಂತಹ ಯಾವುದೇ ವ್ಯವಸ್ಥೆ ಇಲ್ಲದಂತಹ ರಾಷ್ಟ್ರಕ್ಕೆ ಹೋಗುವುದೇ ತಪ್ಪು. ಹೋಗುವಾಗ ಉತ್ತಮವಾದ ಸ್ಥಳವನ್ನು ಹುಡುಕಿಕೊಂಡು ಉತ್ತಮವಾದ ರೀತಿಯಲ್ಲಿ ಜೀವನ ನಂತರ ಗೊತ್ತಾದ ಮೇಲೆ ಹಿಂತಿರುಗಬೇಕು. ಅಲ್ಲಿ ಅವನಿಗೆ ದೀನಿ ಕಾರ್ಯಗಳು ಮಾಡ್ಬೋದಲ್ಲ, ಹೋಗಿ ಜೀವನಕ್ಕಾಗಿ ಏನಾದರೂ ದುಡಿಯಬೇಕಲ್ಲ. ತಪ್ಪು ಕಂಡ್ರೆ ಅಲ್ಲಿ ಸರಿ ಪಡಿಸಬೇಕಂತ ದೀನಿಲ್ ಇಸ್ಲಾಂ ಕಲಿಸುವುದು. ಅದೇ ಹೇಳಿದ್ದು, ತಪ್ಪು ಕಂಡಲ್ಲಿ ಸರಿಪಡಿಸಬೇಕು, ತಪ್ಪಿಗೆ ಹೊಂದಿಕೊಂಡು ನಡೆಯಬಾರದು ಎಂದೇ ನಾನು ವಾದಿಸುತ್ತಿದ್ದೇನೆ.
ಸರ್ ಕೋಆರ್ಡಿನೇಟರ್ ಅವರು ಹೇಳಿದರು, ಇದು ಹಲವಾರು ಇದು ಡಿಜಿಟಲ್ ಮಾಧ್ಯಮಗಳಿವೆ, ಹಲವಾರು ವಿಭಾಗಗಳಿಂದ ಏನು ವಿಷಯಗಳನ್ನು ಸಂಗ್ರಹಿಸಬಹುದು, ದೀನಿ ಜ್ಞಾನಗಳನ್ನು ಸಂಗ್ರಹಿಸಬಹುದು ಹೇಳಿದರು. ನೀವು ಹೇಳೋದು ಸರಿಯೇ, ಆದರೆ ನಾನು ಹೇಳೋದು ಒಂದು ತಹಕೀಕ್ ಅಂತ ಇರುವುದಿಲ್ಲಲ್ಲ. ದೀನಿ ಜ್ಞಾನಾರ್ಜನೆ ಎಂಬುದು ಅದೊಂದು ಶಿಷ್ಯ ಮತ್ತು ಗುರುವಿನ ನಡುವೆ ಇರೋ ಒಂದು ಸಂಪರ್ಕವಾಗಿದೆ. ಅದು ಇದ್ದರೆ ಮಾತ್ರ ಏನು ಅದಕ್ಕೆ ಇರುವುದು. ಈ ಹಲವಾರು ಮಾಧ್ಯಮಗಳಿಂದ ನಾವು ಪುನಃ ಒತ್ತಿ ಹೇಳ್ತೇನೆ ಹಲವಾರು ವಿಭಾಗಗಳಿಂದ ಏನು ಜ್ಞಾನವನ್ನು ಶೇಖರಿಸಿದರೆ ಅವನಿಗೆ ನಾನು ಯಾವುದನ್ನು ಯಾವ ಕ್ಲಿಪ್ಪನ್ನು ಹಿಡಿಯಲಿ, ಯಾವುದನ್ನು ಬಿಡಬೇಕು ಎಂಬ ಏನು ಗೊಂದಲ ಅವನಲ್ಲಿ ಉಂಟಾಗುತ್ತದೆ. ಮಾತ್ರವಲ್ಲ, ಅವನಿಗೇನು ವಿಷಯವನ್ನು ಏನು ಮಾಡ್ತಾನೆ, ವಿಷಯವನ್ನು ಶೇಖರಿಸುತ್ತಾನೆ, ಮಾತ್ರ ಅಮಲು ಮಾಡುವುದಿಲ್ಲ. ದೀನಿ ಜ್ಞಾನಾರ್ಜನೆ ಎಂಬುದು ಏನು ವಿಷಯವನ್ನು ಶೇಖರಿಸಿ ಅಮಲು ಕೂಡ ಮಾಡಬೇಕು. ಮತ್ತೆ ಇನ್ನೊಂದು ಹೇಳುವುದಾದರೆ ಪ್ರಶ್ನೆದು ಮುಗೀತು, ಪ್ರಶ್ನೆ ಅವಾಗಾಯಿತು, ಇವಾಗ ಚರ್ಚೆಗಿರುವ ಸಮಯ. ನಾನು ಏನು ಚರ್ಚಿಸುತ್ತಿದ್ದೇನೆ. ಓಕೆ, ಅವರಿಗೆ ಕಲಿಯುವಂತಹ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕಲಿಯುವಂತಹ ಅವಕಾಶ ಸಿಗುತ್ತದೆ. ಅದರೊಂದಿಗೆ ಈ ಡಿಜಿಟಲ್ ಮಾಧ್ಯಮದಲ್ಲಿ ಎಲ್ಲ ಸಾಮಾನ್ಯರಿಗೂ ಸಿಗುವಂತಹ ಅವಕಾಶ ಸಿಗ್ತದೆ. ಇನ್ನಿತರ ಈ ಕಾಲಘಟ್ಟದಲ್ಲಿ ಭೇದ ಭಾವ ಕಾಣುವಂತಹ ಈ ಕಾಲಘಟ್ಟದಲ್ಲಿ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ. ಈಗ ಒಂದು ಅಂಗವಿಕಲರಿಗೆ ಕಾಲು ಇಲ್ಲದಂತಹ ಒಬ್ಬನಿಗೆ ನೀವು ಯಾವುದಾದರೂ ಒಂದು ಸಂಸ್ಥೆಯಲ್ಲಿ ಕಾಲಿಲ್ಲದಂತಹ ವ್ಯಕ್ತಿಯನ್ನು ನಿಮಗೆ ಕಾಣಲು ಸಾಧ್ಯ ಆಗ್ತದ, ತುಂಬಾ ವಿರಳ. ಆದ್ದರಿಂದ ಅಂಗವಿಕಲರಿಗೆ ಬೇರೆಯೇ ವ್ಯವಸ್ಥೆ ಮಾಡಲಾಗಿದೆ. ಅವರಿಗೆ ಅದರಲ್ಲಿ ಏನು ಡಿಜಿಟಲ್ ಮಾಧ್ಯಮಗಳಲ್ಲಿ ಕಲಿಬೇಕು ಎಂಬ ಇದಿಲ್ಲ, ಹಕ್ಕು ಏನು ಇದಿಲ್ಲ, ಅದಕ್ಕೆ ಪರ್ಮನೆಂಟ್ ಇಲ್ಲ. ಅವರಿಗೆ ಬೇರೆ ಸೌಲಭ್ಯಗಳಿದೆ. ಅಂಗವಿಕಲರ ಒಂದು ಏನು ಸಂಸ್ಥೆ ಇಲ್ವಾ? ಅಂಗವಿಕಲರಿಗೆ ಕಲಿಯುವ ಸಂಸ್ಥೆ ಇದೆ, ತುಂಬಾ ಕಡಿಮೆ. ಈ ಅಂಗವಿಕಲರಿಗೆ ಈ ಮಾಧ್ಯಮದಿಂದಾಗಿ ತುಂಬಾ ಉಪಯೋಗ ಆಗಿದ್ದಾರೆ. ಎಲ್ಲರೂ ಹೋಗಿ ಕಲಿಲಿಕ್ಕೆ ತುಂಬಾ ಕಷ್ಟ. ನಾನು ಹೇಳ್ತಾ ಇರೋದು ಕಲಿಯಲಿ, ಆದರೆ ಹಲವಾರು ಮಜಲುಗಳಲ್ಲಿ ಡಿಜಿಟಲ್ ಮಾಧ್ಯಮಗಳು ಇದೆ ಅಲ್ಲ, ಅವಾಗ ಅವನಿಗೆ ಏನಾಗುತ್ತೆ, ಅವನಿಗೆ ಸಂಶಯಗಳು, ಗೊಂದಲಗಳು ಅವನಲ್ಲಿ ಸ್ವತಃ ಉಂಟಾಗುತ್ತೆ. ಮಾತ್ರವಲ್ಲ, ಏನು ಈ ದೀನಿ ಜ್ಞಾನಾರ್ಜನೆ ಎಂಬುದು ಅದು ಒಬ್ಬ ಗುರು ತನ್ನ ಶಿಷ್ಯವನ್ನು ನೋಡಿ ಅವನಲ್ಲಿ ಏನು ಅವನ ಅಖಲಾಕ್, ಅವನ ಸ್ವಭಾವ, ಅವನ ಅಮಲ್ ಇದೆಲ್ಲ ಅವನ ಗುಣನಡತೆ ಎಲ್ಲ ನೋಡಿಕೊಂಡು ಅವನನ್ನು ಏನು ಅದಾಗಿದೆ ದೀನಿ ಜ್ಞಾನ, ಪರ್ಫೆಕ್ಟ್ ಆದ ದೀನಿ ಜ್ಞಾನಾರ್ಜನೆ. ಇದು ಎಲ್ಲೋ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ತೆಗೆದುಕೊಂಡರೆ ಅವನ ಗುಣನಡತೆಯನ್ನು ಗೊತ್ತಾಗದೆ ಒಂದು ಜಾಬ್ ಕೆಲಸ ಗುರು ಶಿಷ್ಯ ಸಂಬಂಧ ಬರುವುದಿಲ್ಲ. ಯೂಟ್ಯೂಬ್ ನಲ್ಲಿ ಅಲ್ಲಿ ಗುರು ಶಿಷ್ಯ ಸಂಬಂಧ ಬರುವುದಿಲ್ಲ. ಹಾಗಾದ್ರೆ ಒಂದು ಕಲಿಯುವ ಏಜ್ ನಲ್ಲಿ ಮಾತ್ರ ಕಲಿಲಿಕ್ಕೆ ಅಂತ ನೀವು ಹೇಳುದಾ? ಹಾಗಾದ್ರೆ ಜಾಬ್ ಮಾಡುವವರಿಗೆ ಅವ್ರಿಗೆ ಕಲಿಲಿಕ್ಕಿಲ್ವಾ? ಅವ್ರು ಜಾಬ್ ಕಲಿಲಿಕ್ಕೆ ಪ್ರಾಯ ಅಂತ ಸೀಮಿತ ಇಲ್ಲ. ಎಷ್ಟು ವಯಸ್ಸಾದರೂ ಮಾಧ್ಯಮ ಎಂಬುದು ಇದೊಂದು ಅವರಿಗೆ ಅವಕಾಶ. ಹೇಳ್ತಾ ಇರ್ತೇನೆ, ಮತ್ತೊಮ್ಮೆ ಹೇಳ್ತಾನೆ, ಏಕೆಂದರೆ ಇಲ್ಲಿ ಸಣ್ಣವರು ಮಾತ್ರ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಕಲಿಯಲು ಅವಕಾಶ ಅಂತ ಇಲ್ಲಿ ಪರ್ಮನೆಂಟ್ ಇಲ್ಲ. ಯಾರಿಗೂ ವಯಸ್ಸಾದವರಿಗೆ, ಹಿರಿಯರಿಗೂ, ಎಲ್ಲರಿಗೂ ವಿದ್ಯೆಗಳು ಕಲಿಯಲು ಅವಕಾಶವಿದೆ. ವಿಷಯವನ್ನು ನಾವು ಹೇಳ್ತಿರೋದು, ಕೆಲಸ ಮಾಡುವವರಿಗೆ ಒಂದು ವಿದ್ಯಾಭ್ಯಾಸ, ಒಂದು ಸಂಸ್ಥೆಯಲ್ಲಿ ಹೋಗುವಂತಹ ಅವರಿಗೆ ಕೆಲಸ ಮಾಡ್ತಾನೆ, ಕೆಲಸದ ನಿರಂತರವಾಗಿ ಅವನಿಗೆ ಬಿಡುವಿಲ್ವಾ? ಬಿಡುವಿನ ಸಮಯದಲ್ಲಿ ಕೆಲಸ ಮಾಡುವ ಬಿಡುವಿನ ಸಮಯದಲ್ಲಿ ಅವನೇನು ಗುರುವನ್ನು ಎಲ್ಲಾದರೂ ಗುರುವಿನ ಮುಖಾಂತರ ಅವನು ವಿದ್ಯೆಯನ್ನು ಕಲಿಯಲಿ. ಈ ಕೆಲಸ ಮಾಡಿ ಸ್ವಲ್ಪ ಇರುವ ಈಗ ಒಬ್ಬ ಗುರು ಇದ್ದಾರೆ, ಅವರು ಬೇರೆಯವರಿಗೆ ಕ್ಲಾಸ್ ತೆಗೆಯಬೇಕು, ಅವರಿಗೆ ಸಮಯವಿಲ್ಲ. ಅವರು ನನಗೆ ಈ ಸಮಯದಲ್ಲಿ ಕ್ಲಾಸ್ ತೆಗೀರಿ ಅಂತ ಅವರಿಗೆ ಆಗುತ್ತೆ, ಗುರುಗಳಿಗೆ ಅರ್ಥ ಆಗಿಲ್ಲ. ಅವರ ಪ್ರಶ್ನೆ ಏನಂದ್ರೆ, ಗುರು ಸಾಮಾನ್ಯ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಕಲಿಸ್ತಾ ಇರ್ತಾರೆ, ರೆಗ್ಯುಲರ್ ಅಲ್ಲದವರು ಕಲೀಲಿಕ್ಕೆ ಬೇರೆ ಅವಕಾಶ ಇದೆಯಾ ಅವರಿಗೆ? ಅವರು ಇಲ್ಲಿಗೆ ಬರಬೇಕು. ಗುರು ಕಲಿಸಿದ ಶಿಷ್ಯರು ಇರ್ತಾರಲ್ಲ, ಅವರಿಂದ ಹೋಗಿ ಸಿಕ್ಕ ಸಮಯ ನೋಡಿ ಕಲಿಯಬಹುದಲ್ಲವೇ? ಗುರುವಿನಿಂದಲೇ ಕಲಿಯಬೇಕು. ರೆಗ್ಯುಲರ್ ಅಲ್ಲ ಜನರು ಎಲ್ಲಿಗೆ ಬರಬೇಕು ಕಲೀಲಿಕ್ಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಅಲ್ಲ ಅವ್ರದ್ದು. ಗುರುವಿಗೆ ಅಲ್ಲ ಅಗತ್ಯ ಇರುವುದು ಇವರಿಗೆ, ಗುರುಗಲ್ಲ. ಗುರು ಹೇಳಿಕೊಟ್ಟದ್ದೇ ಶಿಷ್ಯ ಹೇಳುತ್ತಾನೆ, ಹೊರತಾಗಿ ಆನ್ಲೈನ್ ಮಾಧ್ಯಮಗಳಂತೆ ಆನ್ಲೈನ್ ಅಲ್ಲಿ ಎಲ್ಲವನ್ನೂ ಹೇಳುತ್ತಾರೆ. ಆನ್ಲೈನ್ ಅಲ್ಲಿ ಎಲ್ಲಾ ವಿಷಯಗಳಲ್ಲೂ ಚರ್ಚೆಗಳಿದೆ, ತಪ್ಪು ಇರುತ್ತದೆ. ಆದರೆ ಒಂದು ಉಸ್ತಾದರಿಂದ ಕಲಿಯುವಾಗ ಆ ಶಿಷ್ಯನು ಉಸ್ತಾದೇನು ಹೇಳಿಕೊಡ್ತಾನೆ, ತಪ್ಪು ವಿವರಣೆಗಳು ಸಿಗಲು ಸಾಧ್ಯವೇ ಇಲ್ಲ. ಅವರ ಶಿಷ್ಯನಿಗೆ ತಪ್ಪು ಆಗುತ್ತದೆ.
ಇಲ್ಲ, ತಪ್ಪಾಗುವುದೇ ಇಲ್ಲ. ಕಾರಣ ಅವನು ಉತ್ತಮವಾದ ಒಂದು ಗುರುವಿನಿಂದ ಕಲಿತಿರುತ್ತಾನೆ. ಒಂದು ಗುರುವಿನಿಂದ ಕಲಿಯುವಾಗಲೂ ಹಲವಾರು ಕಾರ್ಯಗಳಿರುತ್ತದೆ. ಗುರುವಿನಿಂದ ಒಂದು ಗುರು ಶಿಷ್ಯ ಸಂಬಂಧ ಈ ಪೂರಕ ಎಂದು ಹೇಳುವವರು ಕಾರಣಗಳು ಹೇಳುತ್ತಿದ್ದೀರಿ. ಡಿಜಿಟಲ್ ಮಾಧ್ಯಮಗಳಿಂದ ಸುಲಭವಾದ ಜ್ಞಾನಾರ್ಜನೆಗೈಯಬಹುದು. ಇಲ್ಲದಿದ್ದರೆ ಹೀಗೆಲ್ಲ ಹೇಳುತ್ತಿದ್ದಾರೆ. ಈ ಗುರು ಶಿಷ್ಯ ಬಂಧ ಎಂದು ಇಸ್ಲಾಂ ಕಲ್ಪಿಸುತ್ತದೆ. ಇಸ್ಲಾಂ ಗುರು ಮತ್ತು ಶಿಷ್ಯ ಸಂಬಂಧದಲ್ಲಿ ನೀವು ಶಿಷ್ಯರನ್ನು ನಂಬುದಿಲ್ಲ, ಹಾಗಾದ್ರೆ ಡಿಜಿಟಲ್ ಮಾಧ್ಯಮವನ್ನು ನಂಬ್ತೀರಿ. ಅದರಲ್ಲಿ ಹಲವಾರು ರೀತಿಯ ಟೊಳ್ಳುಗಳೆಲ್ಲ ಬರ್ತದಲ್ಲ. ಗುರುಗಳಿಗೆ ಕೆಲಸ 24 ಅವರ್ಸ್ ಶಿಷ್ಯರಿಗೆ ಕೆಲಸ ಮಾಡುವುದಿಲ್ಲ ಅಲ್ಲ, ಕಲಿಸ್ತಾ ಇರ್ತಾರಾ? ಅದೇ 24 ಅವರ್ಸ್ ಅಲ್ಲ, ಡಿಜಿಟಲ್ ಅಲ್ಲ, ಅವರು ಬೇರೆ ಬೇರೆ ನೋಡ್ಬೋದಲ್ಲ. ಇನ್ನೂ ಹಲವು ರೀತಿಯ ವಿಡಿಯೋಗಳು, ಕಾರ್ಯಗಳು ಡಿಜಿಟಲ್ ಮಾಧ್ಯಮಗಳಲ್ಲಿ ಬರುತ್ತದೆ. ನಿಲ್ಸಿ, ಸಾಕು. ಈಗ ಕೋಡ್ ಲೆಟರ್ ACD ಮೂವರು ನನಗೆ ಆನ್ಸರ್ ಮಾಡಬೇಕು. ಮೂವರು ಡಿಜಿಟಲ್ ಮಾಧ್ಯಮಗಳು ಪೂರಕ ಅಂತ ಹೇಳುವವರು. ಹೊಸ ಸಮೀಕ್ಷೆ ಪ್ರಕಾರ ಡಿಜಿಟಲ್ ಮಾಧ್ಯಮ ಬಳಸಿದ್ದರಿಂದ ಹೊಸ ಜನ್ರೇಷನ್ನವರ ಕಾನ್ಸಂಟ್ರೇಷನ್ ಲೆವೆಲ್ ಅಂದರೆ ಅವರ ಏಕಾಗ್ರತೆಯ ಲೆವೆಲ್ ಕಡಿಮೆಯಾಗಿದೆ ಅಂತ. 40 ನಿಮಿಷ 1 ಗಂಟೆ ಕಾಲ ಅವರು ಒಂದು ಕ್ಲಾಸ್ ಕೇಳುವ ಪೇಷನ್ಸ್, ಸಂಯಮ ಇರುವುದಿಲ್ಲ ಅವರಿಗೆ. ಯಾಕೆಂದರೆ ಹೆಚ್ಚಿನವರು ಡಿಜಿಟಲ್ ಮಾಧ್ಯಮದಲ್ಲಿ ಮುಳುಗಿರುವುದರಿಂದ 1 ನಿಮಿಷದ 3 ನಿಮಿಷದ ರೀಲ್ಸ್ಗಳಿಗೆ ಅಡಿಕ್ಟ್ ಆಗಿರುವುದರಿಂದ ಅವರು ಯಾವುದೇ ವಸ್ತುವನ್ನು ಗ್ರಹಿಸುವ ಅವಧಿ 3 ನಿಮಿಷಕ್ಕೆ ಇಳಿದಿದೆ ಅಂತ ಹೊಸ ಸಮೀಕ್ಷೆಗಳು ಹೇಳ್ತಾ ಇದೆ. ಆದ್ದರಿಂದ ಇನ್ನೂ ಕೂಡ ನಾವು ಡಿಜಿಟಲ್ ಮಾಧ್ಯಮಗಳು ಬಳಸ್ತಾ ಹೋದರೆ ಏನು ಮಾಡ್ಬೋದು, ಆದಷ್ಟು ಶಾರ್ಟ್ ಮಾಡಿ ಈ ಜ್ಞಾನಾರ್ಜನೆಯ ಅವಧಿ ಏನಾಗ್ತದೆ ಶಾರ್ಟ್ ಆಗಿ ಹೋಗುವ ಚಾನ್ಸಸ್ ಇದೆ. ಡಿಜಿಟಲ್ ಮಾಧ್ಯಮದಲ್ಲಿ ನಿಮ್ಮನ್ನು ಒಂದು ಕಡೆಗೆ ನಿಮ್ಮ ಏಕಾಗ್ರತೆಯನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಕೆಲವರು. ಏನು ಹೇಳ್ತೀರಿ? ಕೋಡ್ ಲೆಟರ್ ACD ಆನ್ಸರ್ ಮಾಡಿ. ಅದರಿಂದ ಈಗ ನೀವು ಹೇಳಿದಂತಹ ಕ್ವಶನ್ಗೆ ಅದಕ್ಕೆ ಈ ಮೊಬೈಲ್ ಮಾಧ್ಯಮದಿಂದ, ಇಂಟರ್ನೆಟ್ನಿಂದ, ಅದರಿಂದ ಅದಕ್ಕೆ ಬೇಕಾದಂತಹ ಸೆಟ್ಟಿಂಗ್ಸ್ಗಳನ್ನು ಮಾಡಬಹುದು. ಈಗ ಅದಕ್ಕೆ ಬೇಕಾದಂತಹ ಒಂದು ಕೆಟ್ಟದಕ್ಕೂ ನಿಶ್ಚಿತ ಸಮಯಕ್ಕೂ ಬೇಕಾದಂತಹ ಎಲ್ಲ ಸೆಟ್ಟಿಂಗ್ಸ್ಗಳು ಈಗಿನ ಈ ಕಾಲಘಟ್ಟದಲ್ಲಿ ನಮಗೆ ಮಾಧ್ಯಮದಿಂದ ಮಾಡಲು ಸಾಧ್ಯ ಆಗ್ತದೆ. 1 ನಿಮಿಷಕ್ಕೆ ಎಲ್ಲವನ್ನು ಗ್ರಹಿಸುವಂತಹ ಒಂದು ಸಾಮರ್ಥ್ಯಕ್ಕೆ ಇಂದಿನ ಜನರು ಅಡಿಕ್ಟ್ ಆಗಿದ್ದಾರೆ. ಆದರೆ ಅವರು ಮಸೀದಿಗೆ, ಮದ್ರಸಾಕ್ಕೆ ಒಂದು ಗುರುವಿನೊಂದಿಗೆ ಕಲಿಯುವುದು ಇಲ್ಲವೇ ಇಲ್ಲ. ಅವರಿಗೆ ಅದು 1 ಗಂಟೆ ಹಾಗೆ ತರಗತಿಯಾಗಿದೆ ಗುರುಗಳು ತೆಗೆದುಕೊಡುವುದು. ಆದ್ದರಿಂದ ಅವರು ಗ್ರಹಿಸ್ತಾ ಇಲ್ಲ ಅಂತ. ಈಗ ಅದೇ ರೀ, ಅಲ್ಲಿ ಕ್ಲಾಸಿಗೆ ಹೋದ್ರು ಕೂಡ ಗ್ರಹಿಸ್ತಾ ಇಲ್ಲ. ಅದೇ ಅವರು ಕ್ಲಾಸಿಗೆ ಹೋಗುವುದಿಲ್ಲ, ಕೂಡ ಗ್ರಹಿಸ್ತಾ ಇಲ್ಲ ಅವರು. ಆದ್ದರಿಂದ ಅವರು ಇದರಲ್ಲಿ 1 ನಿಮಿಷವಾದರೂ ಇದರಿಂದ ಅವರು ತಿಳಿದುಕೊಳ್ಳುತ್ತಾರಲ್ಲವೇ? ಪ್ರವಾದಿಯ ನುಡಿ ಏನಿದೆ, ಒಂದು ವಾಕ್ಯವಾದರೂ ನೀವು ಜನರಿಗೆ ತಲುಪಿಸಿ. ಒಂದು ವಾಕ್ಯವಾದರೂ, ಒಂದು ವಾಕ್ಯವನ್ನು ಮಾತ್ರ ಅಂತಲ್ಲ. ಅದರಲ್ಲಿ ಏನ್ ಬರ್ತದೆ ಅಂದ್ರೆ, ಒಂದು ದೊಡ್ಡ ವಿಷಯವನ್ನು ಒಂದು ಸಣ್ಣ ರೂಪಕ್ಕೆ ತಂದು ಒಂದು 10 ನಿಮಿಷ ವಿಡಿಯೋವನ್ನು 1 ಮಿನಿಟ್ ಆಗಿ ಮಾಡಿ ಅವ್ರಿಗೆ ಏನ್ ಮಾಡ್ಬೋದು, ನಮಗೆ ಡಿಜಿಟಲ್ ಮೂಲಕ ಅವರಿಗೆ. ನಿಮ್ಮ ಮೂವರಿಗೆ ಇನ್ನೊಂದು ಪ್ರಶ್ನೆ. ಡಿಜಿಟಲ್ ಮಾಧ್ಯಮವನ್ನು ಇಲ್ಲದೆ ಅದನ್ನು ಒಂದು ಸೈಡಿಗೆ ಇಡೋಣ. ನಾವು ಹಳೆಯ ಅದೇ ಪರಂಪರಾಗತವಾಗಿ ಕಲ್ತ್ರೆ ಏನು ಸಮಸ್ಯೆ ಇದೆ ಹೇಳಿ? ಅದನ್ನೇ ಕಲಿತು ಡಿಜಿಟಲ್ ಮಾಧ್ಯಮ ಕಲಿಕೆ ವಿಷಯದಲ್ಲಿ, ದೀನಿ ಜ್ಞಾನಾರ್ಜನೆ ವಿಷಯದಲ್ಲಿ ಡಿಜಿಟಲ್ ಮಾಧ್ಯಮವನ್ನು ಯೂಸ್ ಮಾಡದೆ ಹಳೆಯ ಅದೇ ಸಂಪ್ರದಾಯದಲ್ಲಿ ಕಲಿಯೋದು ಏನು ಸಮಸ್ಯೆ ಇದೆ? ಕಲೀಲಿಕ್ಕಾಗೋದಿಲ್ವಾ? ಹಳೆಯ ಜನರು ಕಲೀಲಿಲ್ವಾ? ವಿದ್ವಾಂಸರಾಗ್ಲಿಲ್ವಾ? ವಿದ್ವತ್ ಪಡೀಲಿಲ್ವಾ? ಕಲಿಯಬಹುದು, ಆದರೂ ಸಮಯ ಒಂದು ಇರ್ತದೆ. ಸಮಯ ಅವತ್ತಿಂದ ಇವತ್ತಿವರೆಗೆ ಅದೇ 24 ಗಂಟೆ, ಅದೇ 24 ಗಂಟೆ. ಆದರೂ ನಮ್ಗೆ ಇನ್ನೂ ವಿದ್ಯೆಯನ್ನು ಕಲಿಬಹುದು. ಎಷ್ಟು ಸಮಯವನ್ನು ನಾವು ಇದರಿಂದಾಗಿ, ಮಾಧ್ಯಮದಿಂದಾಗಿ, ಈಗ ಒಂದು ಸಾಮಾನ್ಯ ಒಂದು ವಿದ್ಯಾರ್ಥಿ ಒಂದು ವಿಷಯವನ್ನು, ಮಸಾಲೆಯನ್ನು ನಾವು ಕಿತಾಬ್ನಲ್ಲಿ ಒಂದು ಹುಡುಕುವುದಾದರೆ ಅವನಿಗೆ ಎಷ್ಟೋ ಸಮಯ ಬೇಕಾಗ್ತದೆ. ಆಗ ಈ ಮಾಧ್ಯಮದಿಂದಾಗಿ 1 ನಿಮಿಷದಲ್ಲಿ ಅವನಿಗೆ ಇದನ್ನು ಟೈಪ್ ಮಾಡಿ ಕೊಟ್ಟರೆ ಅವನಿಗೆ ಆ ಸಮಯದಲ್ಲಿ ಸಿಗ್ತದೆ. ನೀವು ಆಗನೇ ಹೇಳಿದ್ರು, ಎಲ್ಲರೂ ಈ ಸಮಯ ಅಂದಿದ್ದೇ ಸಮಯ 24 ಗಂಟೆ. ಆದರೆ ಈ ಸಮಯದ ಜನರು ಅಂದಿನವರಲ್ಲ. ಆದ್ದರಿಂದ
ಇಂದು ಎಲ್ಲರೂ ಡಿಜಿಟಲ್ ಮಾಧ್ಯಮಕ್ಕೆ ನೀವು ಆಗ ಹೇಳಿದಾಗೆ 1 ನಿಮಿಷದ ಇದಕ್ಕೆ ವಿಡಿಯೋಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಅದರ ಮೂಲಕವೇ ನಾವು ಪಾಠವನ್ನು ಕಲಿಸಬೇಕಷ್ಟೇ ಅಲ್ಲದೆ ಅಂದು ಮಾಡುತ್ತಿದ್ದ ಹಾಗೆ ಇಂದು ಮಾಡಿದರೆ ಅದು ನಡೆಯುವುದು ಇಲ್ಲ, ಅದು ನಡೆಯಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕೆ ನಡೆಯುವುದಿಲ್ಲ? ಇಂದಿನ ಜನರ ಮೈಂಡ್ ಸೆಟ್ ಎಲ್ಲವೂ ಅದು ನೀವು ಹೇಳಿದ್ರಿ ಗುರು ಶಿಷ್ಯ ಇಂದಿನ ಕಾಲದಿಂದ ಬಂದಿದೆ. ಉದಾಹರಣೆಗೆ ಈಗ ನನಗೊಂದು ಗುರು ಶಿಷ್ಯ ಅನ್ನುವ ಶಬ್ದವೇ ಬಳಸಿಲ್ಲ ನಾನು. ಓಕೆ, ಇದು ಒಂದು ವಿದ್ಯಾರ್ಥಿ ಅಂದ್ರೆ ಅವನಿಗೆ ಒಂದು ಅಸುಖ್ಯವಾಗಿ 2 ತಿಂಗಳ ಅವನು ರಜೆ ಮಾಡಿದ. ಅವನು ಬಂದು 2 ತಿಂಗಳ ಪಾಠವನ್ನು ಯಾರು ಗುರು ಹೇಳಿಕೊಡ್ಬೇಕು. ಅವನು ಗುರುವಿಗೆ ತರಗತಿಯಲ್ಲಿ ಇರುತ್ತದೆ. ಆಗ ಏನ್ ಮಾಡ್ಬೋದು, ಡಿಜಿಟಲ್ ನೋಡಿ ಕಲಿಬಹುದು. ಈಗ ಎಲ್ಲ ಸೌಕರ್ಯ ಡಿಜಿಟಲ್ ಇದೆ, ಆದ ಕಾರಣ ಏನು ಡಿಜಿಟಲ್ ಬಳಸಬಹುದು. ಅದರಲ್ಲಿ ಕ್ಲಾಸ್ಗಳು ತುಂಬ ಇದೆ, ಅದನ್ನು ನೋಡಿ ಅವನಿಗೆ ಕಲಿಯಬಹುದು. ಎಸ್, ಉಳಿದವರಿಗೆ ಪ್ರಶ್ನೆ. ಉಳಿದ 3 ಮಂದಿಗೆ ಕೋಡ್ ಲೆಟರ್ ಬಿ ಇಂದ ಸ್ಟಾರ್ಟ್ ಮಾಡಬೇಕು. ನೀವು ಆಗದಿಂದ ಗುರು ಶಿಷ್ಯ ಗುರು ಶಿಷ್ಯ ಗುರು ಶಿಷ್ಯ ಹೇಳ್ತಾ ಇದ್ರಿ. ಯಾಕೆ ಡಿಜಿಟಲ್ ಮಾಧ್ಯಮದಲ್ಲಿ ಗುರು ಶಿಷ್ಯ ಸಂಬಂಧ ಇರಬಾರದು? ಒಬ್ಬರು ಗುರುಗಳು ಈ ಹೈಟೆಕ್ ಟೆಕ್ನಾಲಜಿಗಳನ್ನು ಉಪಯೋಗಿಸಿ ಒಬ್ಬ ಗುರುವಾಗಿ ಒಂದಷ್ಟು ಶಿಷ್ಯಂದರು ಜಗತ್ತಿನಾದ್ಯಂತ ಆಲ್ ಓವರ್ ವರ್ಲ್ಡ್ ವೈಡ್ ಆಗಿ ಶಿಷ್ಯಂದರನ್ನು ಇಟ್ಕೊಂಡು ಅದೇ ದರ್ಸ್ ಅಥವಾ ಜ್ಞಾನ ಅರ್ಜನೆಗಿರುವ ಯಾವುದೇ ಒಂದು ಹೆಸರಲ್ಲಿ ಮದ್ರಸವೋ ದರ್ಸ ನಡೆಸುವಂಥದ್ದು. ಈಗ ಜಗತ್ತಲ್ಲಿ ನಮ್ಮ ಕೋಳಿಕೋಡನ್ನು ಕೇಂದ್ರೀಕರಿಸಿ ಕಾರ್ಯನಿರ್ವಹಿಸುವ ಮೀಮ್ ಅಂತ ಒಂದು ಫೌಂಡೇಶನ್ ಇದೆ, ಮೀಮ್ ನಾಲೆಜ್ ಸಿಟಿಯಲ್ಲಿ. ಅವರು ಜಗತ್ತಿನ ವಿವಿಧ ಕಡೆಯಲ್ಲಿರುವ ಭಾರತೀಯ ಮಕ್ಕಳಿಗೆ ಮದ್ರಸ ಎಜುಕೇಶನ್ ಕೊಡ್ತಾ ಇದ್ದಾರೆ. ಅದು ಕೂಡ ಎಲ್ಲ ಟೆಕ್ನಾಲಜಿಗಳನ್ನು ಬಳಸಿ. ಅವರಿಗೂ ಗುರುಗಳಿದ್ದಾರೆ, ಅವರ ಶಿಷ್ಯಂದಿರು ನಮ್ಮ ಗುರುಗಳು ಅಂತ ಅವರು ರೆಕಗ್ನೈಸ್ ಮಾಡ್ತಾರೆ. ಆ ಗುರುಗಳು ನಮ್ಮ ಸ್ಟೂಡೆಂಟ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಯಾಕೆ ಆಗೋದಿಲ್ಲ? ಗುರು ಶಿಷ್ಯ ಸಂಬಂಧ ಯಾಕೆ ಡಿಜಿಟಲ್ ಮಾಧ್ಯಮದಲ್ಲಿ ಆಗೋದಿಲ್ಲ ಅಂತ ಹೇಳ್ತೀರಾ? ಅದನ್ನು ನನಗೆ ವಿವರಿಸಿ. ನಾ ಹೇಳುತ್ತಿರುವುದು ಗುರು ಶಿಷ್ಯ ಸಂಬಂಧ. ಇಸ್ಲಾಂ ಸುಂದರವಾದ ಧರ್ಮ. ಇಸ್ಲಾಮಿನಲ್ಲಿ ಗುರು ಶಿಷ್ಯ ಸಂಬಂಧಕ್ಕೆ ಹಲವಾರು ಮಹತ್ವವನ್ನು ಕಲ್ಪಿಸಿದೆ. ಹಾಗಿರುವಾಗ ಒಬ್ಬ ಗುರುವಿನ ಸನ್ನಿಧಿಯಲ್ಲಿರುವಾಗ ಆ ಗುರುವಿಗೆ ಪಾಲಿಸಬೇಕಾದ ಮರ್ಯಾದೆಗಳು, ಗೌರವಗಳು, ಗುರುವಿನಿಂದ ನೇರವಾಗಿ ಪಡೆಯುವ ವಿದ್ಯೆಗೂ, ಈಗ ನೀವು ಹೇಳಿದಿರಿ ಹೀಗೆ ಇಂಟರ್ನೆಟ್ ಮೂಲಕ ಯಾಕೆ ಪಡೆಯಬಾರದು? ಹೀಗೆ ಒಮ್ಮೆ ನೆಟ್ಟುಗಟ್ಟಾಯಿತು, ನಂತರ ಸಂಪರ್ಕವೇ ಇಲ್ಲ, ಹಲವಾರು ವಿಷಯಗಳು ಅವನಿಗೆ ಇಲ್ಲದಾಗಿ ಹೋಗುತ್ತದೆ. ಅದೇ ರೀತಿ ಗುರು ಶಿಷ್ಯ ಸಂಬಂಧ ಎಂದು ಇಸ್ಲಾಂ ಹೇಳುವುದು ಸನ್ನಿಧಿಯಲ್ಲಿ ಮುಖಾಮುಖಿಯಾಗಿ ಇರುವಾಗ ಹಲವಾರು ಮರ್ಯಾದೆಗಳಿರುತ್ತದೆ, ತರ್ಬಿಯತ್ಗಳಿರುತ್ತದೆ, ಮತ್ತು ಅವನಿಗೆ ಸಂಶಯಗಳು ಬಂದಾಗ ಅವನಿಗೆ ನಿವಾರಿಸಬಹುದು. ಆದರೆ ಈ ಆನ್ಲೈನ್ ಮೂಲಕ ಒಂದು ನಿಶ್ಚಿತ ಸಮಯವಿರುತ್ತದೆ, ಆ ಸಮಯದಲ್ಲಿ ಆನ್ಲೈನ್ ಆ್ಯಪ್ಗಳಲ್ಲಿ ಕೆಲವರು ಕ್ಲಾಸ್ ಮಾಡೋದೇ ಆ್ಯಪ್, ಅವರ ಸ್ವಂತ ಆ್ಯಪ್ಗಳಲ್ಲಿ ಒಂದು ಪೀರಿಯಡ್ ತನಕ ಅವರಿಗೆ ಒಂದು ಟೈಮಲ್ಲಿ ಎಷ್ಟು ಆಕ್ಸೆಸ್ ಇದೆ ಅಷ್ಟನ್ನು ಸೇರಿಸ್ತಾರೆ. ಟೈಮ್ ಅದು ಸೇವ್ ಆಗಿರ್ತದೆ ಅವರಲ್ಲಿ ಆ ಕ್ಲಾಸಸ್. ಮತ್ತೆ ನಿಮ್ಗೆ ಕೇಳ್ಬೋದು, ಅದು ನಿಮ್ಮ ಈ ರೆಗ್ಯುಲರ್ ಸಮಯ ವೇಸ್ಟ್ ಅಲ್ಲವೇ? ಸಮಯ ವೇಸ್ಟ್ ಅಲ್ಲ, ಇನ್ನೊಮ್ಮೆ ಅವರಿಗೆ ಸಮಯಕ್ಕೂ ಬೆಲೆ ಕೊಡುತ್ತದೆ. ಇಲ್ಮಿಗೆ ಎಷ್ಟು ಬಾರಿ ಕೇಳಿದ್ರು ಸಮಯ ವೇಸ್ಟ್ ಅಂತ ಇಸ್ಲಾಂ ಹೇಳ್ತದ? ಒಂದೇ ಇಲ್ಮನ್ನು 1000 ಬಾರಿ ನೋಡ್ತಾನೆ ಒಬ್ಬ, ಒಂದೇ ಇಲ್ಮನ್ನು 100 ಬಾರಿ ನೋಡ್ತಾನೆ, ಅದು ಹೇಗೆ ವೇಸ್ಟ್ ಆಗ್ತದೆ? ಅದೇ ಸಮಯದಲ್ಲಿ ಬೇರೆ ಇಲ್ಮನ್ನು ಪಡೆದರೆ ಅದು ಅವನಿಗೆ ಉಪಕಾರ ನೀಡುವುದಿಲ್ಲವೇ? ನೋಡಿ, ಬೇರೆ ಒಂದು ಇಲ್ಮನ್ನು ಒಂದೇ ಇಲ್ಮನ್ನು ಮತ್ತೆ ಕಲಿಯುವುದಕ್ಕೂ ಬೇರೆ ಇಲ್ಮನ್ನು ಕಲಿಯುವುದಕ್ಕೂ ಅದೇ ಸಮಯದಲ್ಲಿ ಬೇರೆ ಕಂಪ್ಲೀಟ್ ಆದ್ರೆ ಬೇರೆ ಒಂದು ಬಗ್ಗೆ ಹೋಗ್ತಾನೆ ಅವನು. ಅದೇ ಇದೀಗ ಸಮಯ ವೇಸ್ಟ್. ಅದೇ ಇಲ್ಮನ್ನು ಕಲಿಯುವುದಾದರೂ ಬೇರೆ ಇಲ್ಮಲ್ಲಿ ಸಿಗುವ ಮಹತ್ವ ಇವನಿಗೆ ಇಲ್ಲದಾಗುತ್ತದೆ ಅಲ್ಲವೇ? ನೆಕ್ಸ್ಟ್ ಆನ್ಸರ್ ಮಾಡಿ. ನೆಕ್ಸ್ಟ್ ಯಾರು ಅವರಲ್ಲ ಅವರು. ಸರ್, ನೀವು ಹೇಳಿದ್ರಿ ಇದು ಗುರು ಶಿಷ್ಯ ಸಂಬಂಧ ಇದರಲ್ಲಿ ಹೇಗೆ ಬರ್ತದೆ ಅಂತೇಳಿ. ನಾವು ಈಗ ನೇರ ಗುರುಗಳೊಂದಿಗೆ ಕಲಿಯುವಾಗ ಹಲವಾರು ರೀತಿಯ ನಮ್ಮಿಂದ ಆಗುವಂಥ ತಪ್ಪುಗಳನ್ನು ಗುರುಗಳೊಂದಿಗೆ ಕೇಳಿ ತಿದ್ದಿಕೊಳ್ಬೋದು. ಆದರೆ ನಾವು ಕೆಲವೊಮ್ಮೆ ಬಳಸುವಂತಹ ಡಿಜಿಟಲ್ ಮಾಧ್ಯಮಗಳಿಂದ ಅದರಲ್ಲಿ ಕೆಲವೊಮ್ಮೆ ತಪ್ಪುಗಳನ್ನೇ ತೋರಿಸ್ಬೋದು ಅವರು. ಆದರೂ ನಾವು ಅದನ್ನು ಅನುಸರಿಸುವುದಷ್ಟು ಪೂರಕವಲ್ಲ. ನಾವು ಗುರುಗಳ ಮುಂದೆ ಕೂರುವಾಗ ತಾಳ್ಮೆಯಿಂದ ಅದಬಿನಿಂದೆಲ್ಲ ಇರ್ತೇವೆ, ಅವರನ್ನು ಅನುಸರಿಸ್ತೇವೆ ಗುರುಗಳನ್ನು, ನಾವು ನೇರ ಮುಖಾಮುಖಿಯಾಗಿದ್ದಾರೆ. ಆದರೆ ಡಿಜಿಟಲ್ ಮಾಧ್ಯಮ ಮೂಲಕ ನಮಗೆ ಗುರು ಯಾರೊಂದು ಗೊತ್ತಿಲ್ಲ, ಅವರೆಷ್ಟೋ ದೂರದಲ್ಲಿ ಇರ್ತಾರೆ, ಅವರು ಹೇಳುವ ಮಾತಿಗೆ ಅಷ್ಟು ನಾವು ಬೆಲೆಯೂ ಕೊಡುವುದಿಲ್ಲ. ನಮಗೆ ಬೇಕಾದ ರೀತಿಯಲ್ಲಿ ಅವರು ಎದುರು ನಮಗೆ ಸಿಕ್ಕಿದರೂ ಕೂಡ ನಾವು ಅರ್ಜನೆಗೆ ಹೋಗುವವನು, ವಿದ್ಯಾ ಅರ್ಜನೆಗೆ ಹೋಗುವವನು ಮಾತ್ರ ಆನ್ಲೈನ್ಗೆ ಹೋಗ್ತಾನೆ. ಅದು ಬೇಕು ಅಂತ ಇದ್ದವನು ಗುರುಗಳು ಏನು ಹೇಳಿದ್ರು ಕೇಳ್ತಾನೆ ಅವನು. ಅಂದ್ರೆ ಅದಕ್ಕಾಗಿ ಅವನು ಯಾವ ಟೈಮನ್ನು ಗುರು ಹೇಳಿದ ಯಾವುದನ್ನು ಕೂಡ ಫಾಲೋ ಮಾಡ್ಲಿಕ್ಕೆ ರೆಡಿ ಇರ್ತಾನೆ. ಸರ್, ಅವನಿಗೆ ಪೂರಕವಾದಂತಹ ಹಲವಾರು ಸೋರ್ಸಸ್ಗಳಿವೆ, ಕಿತಾಬ್ಗಳ ಮೂಲಕ ನೋಡಿ ಕಲಿಬಹುದು. ಅವನಿಗೆ ಹಲವಾರು ರೀತಿಯ ಸೋರ್ಸ್ಗಳು, ಕಿತಾಬ್ಗಳು ಡಿಜಿಟಲ್ ಅಲ್ಲಿ ಸಿಗ್ತದೆ ಅಂತ ಅಷ್ಟೇ.
ವ್ಯತ್ಯಾಸ ಏನು ನೋಡಿ. 1440 ಮೊದಲು ಪ್ರಿಂಟಿಂಗ್ ಇರಲಿಲ್ಲ, ಪ್ರಿಂಟಿಂಗ್ ವ್ಯವಸ್ಥೆ ಇರಲಿಲ್ಲ. ಪ್ರಿಂಟಿಂಗ್ ವ್ಯವಸ್ಥೆ ಬಂದದ ನಂತರ. ಅದಕ್ಕಿಂತ ಮೊದಲು ಇಲ್ಲಿಯ ದೀನಿ ಉಲೂಮಗಳು ಇತ್ತಲ್ವ ಇಲ್ಲಿ. 1440 ಅಂದರೆ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ 6ನೇ ಶತಮಾನ. ಅದರ ನಂತರದ ಎಷ್ಟು ಶತಮಾನ ಇತ್ತು? ಅದರ ನಂತರ 8 ಶತಮಾನಗಳು ಕಳೆದು ಹೋಗಿದೆ. ಆ ಶತಮಾನಗಳಲ್ಲೇ ನಮ್ಮ ಮದ್ಹಬನ ಇಮಾಮುಗಳು ಬಂದದ್ದು, ಬೇಕಾದಷ್ಟು ವಿದ್ವಾಂಸರಿದ್ದರು. ಅದರ ನಂತರ ಪ್ರಿಂಟಿಂಗ್ ಮೆಷಿನ್ ಬಂತು. ಪ್ರಿಂಟಿಂಗಿಗೆ ಜನರು ಏನಾದರೂ, ಕಿತಾಬುಗಳು ಪ್ರಿಂಟ್ ಆಯಿತು, ನಂತರ ಬದಲಾಯಿತು, ಈಗ ಡಿಜಿಟಲ್ ಬಂತು. ಡಿಜಿಟಲ್ಗೆ ನಾವೇನಾಗಬೇಕು? ಒಗ್ಗಿಕೊಳ್ಬೇಕು. ಏನು ಹೇಳ್ತೀರಿ? ಆನ್ಸರ್ ಮಾಡಿ. ನೀವು ಲಾಸ್ಟ್. ಎಸ್, ನೀವಲ್ವಾ? ನನ್ನ ಆಗದ ಪ್ರಶ್ನೆ ಈಗ ಪ್ರಶ್ನೆ. ಓಕೆ ಸರ್, ನಿಮ್ಮ ಆಗದ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ನೀವು ಕೇಳಿದ್ರಿ ಗುರು ಶಿಷ್ಯ ಸಂಬಂಧ ಏಕೆ ಪದೇ ಪದೇ ಹೇಳ್ತಿದ್ದೀರಂತ. ಇಸ್ಲಾಮಿನಲ್ಲಿ ಈ ಜ್ಞಾನಾರ್ಜನೆ ಎಂಬುದಕ್ಕೆ ಅಲ್ಲಿ ಶಿಸ್ತು, ನಡತೆ, ಅಲ್ಲಿ ಅದಬು ಎಂಬುದು ಇದೆ ಬಹುಮುಖ್ಯವಾಗಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ಡಿಜಿಟಲ್ ಅಲ್ಲಿ ಅದಬ್ ಇಲ್ಲ ಅಂತ ಯಾಕೆ ನೀವು ತೀರ್ಮಾನಕ್ಕೆ ಬರ್ತೀರಿ ಅಂತ? ಡಿಜಿಟಲ್ ಅಲ್ಲಿ ಅದಬ್ ಇಲ್ಲ ಅಂತ ಯಾಕೆ ತೀರ್ಮಾನಿಸ್ತೀರಿ? ಸರ್, ಒಬ್ಬರು ಇಲ್ಲಿ ಕಳಿಸಿದರೆ ಮತ್ತೊಬ್ಬರು ಅಲ್ಲಿ ಹೊರದೇಶದಲ್ಲಿದ್ದರೆ ಅದು ಡಿಜಿಟಲ್ ಇರ್ಬೋದು. ಅವರು ಅಲ್ಲಿ ಅದಬ್ಬು ಕಾಣಲು ಸಾಧ್ಯವಾಗುತ್ತೆ ಸರ್. ಹೇಗೆ ಅದಬ್ ಅಂದ್ರೆ ನನ್ನ ಗುರುವಿನ ಬಲೆಗೆ ನನಗೆ ಗೌರವ ಇರುವುದು, ಅವರು ಹೇಳಿದ ಇಲ್ಮನ್ನು ಹಾಗೆ ಕರಗತ ಮಾಡಿಕೊಳ್ಳುವುದು, ಅವರು ಜೀವನದಲ್ಲಿ ಪಾಲಿಸುವುದು. ಅವರು ಹೇಳಿರ್ತಾರೆ ನಿನ್ನ ತಂದೆ ತಾಯಿನ ಗೌರವಿಸಿ, ನಿಮ್ಮ ಗುರುಗಳನ್ನು ಗೌರವಿಸಿ. ಅದನ್ನು ನಾನು ನನ್ನ ಪಕ್ಕದಲ್ಲಿರುವ ಯಾರಾದರೂ ವಿದ್ವಾಂಸರು ಸರ್, ಅದು ನಾನು ಗೌರವಿಸಿ ಅಂತ ಹೇಳಬಹುದು, പക്ഷെ ಅದು ಪ್ರಾಯೋಗಿಕವಾಗುವುದಿಲ್ಲ. ನೇರವಾಗಿ ನಾವು ಕಲಿಯುವಾಗ ಅಲ್ಲಿ ಪ್ರಯೋಗ ಇರುತ್ತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವಹಾಬಿಗಳಿಗೆ ಎಲ್ಲಿಯೂ ಹೇಳಿ ನೀವು ಈ ರೀತಿ ಮಾಡಿ ಅಂತ ಹೇಳಿಲ್ಲ. ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿಕೊಟ್ಟಿದ್ರು, ಈ ರೀತಿ ಮಾಡಿ ತೋರಿಸಿ ಪ್ರಾಕ್ಟಿಕಲ್ ಅಲ್ಲಿ ತೋರಿಸಿದರು. ತಪ್ಪು ಸಂಭವಿಸಿದಾಗ ಅದನ್ನು ತಿದ್ದುಪಡಿ ಮಾಡಿ ಕಳಿಸಿದರು. ಮತ್ತೊಂದು ಪ್ರಶ್ನೆ ನಿಮಗೆ. BEF ಡಿಜಿಟಲ್ ಮಾಧ್ಯಮದ ಮೂಲಕ ಯಾವುದೇ ಜ್ಞಾನ, ದೀನಿ ಜ್ಞಾನವನ್ನು ನಾವು ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡುವುದಾದರೆ ಅವರಿಗೆ ತುಂಬ ಬೇಕಾದಷ್ಟು ಟೈಮ್ ಸಿಗ್ತದೆ. ಉದಾಹರಣೆಗೆ ಒಬ್ಬ ಕಾರಲ್ಲಿ ಜರ್ನಿ ಮಾಡುವಾಗಲೇ ಏನು ಮಾಡಬಹುದು? ನೀವು ರೆಗ್ಯುಲರ್ ಹಳೆಯ ಸಂಪ್ರದಾಯದವರು ಒಂದು ಕಡೆ ಕೂತ್ಕೊಳ್ಬೇಕು, ಅದಕ್ಕಾಗಿ ನಿಮ್ಮ ಟೈಮ್ ರಿಸರ್ವ್ ಮಾಡಬೇಕು. ಇದು ಎಟ್ ಎ ಟೈಮ್ ಏನು ಮಾಡಬಹುದು? ನೀವು ಯಾವುದೋ ಕಡೆಗೆ ಒಂದು ದೂರ ಲಾಂಗ್ ಜರ್ನಿ, ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್, ಮ್ಯಾಂಗ್ಳೂರ್ ಟು ಡೆಲ್ಲಿ, 1 ಗಂಟೆ, 3 ಗಂಟೆ, 4 ಗಂಟೆ ಜರ್ನಿ ಆಯಿತು, ಇಲ್ಮು ಆಯಿತು, ಎರಡೂ ಆಗ್ತದೆ. ಏನು ಹೇಳ್ತಿದೆ ಅದ್ರ ಬಗ್ಗೆ? ನೀವು ಹೇಳುವ ಪ್ರಕಾರ ಈ ಜರ್ನಿಯಲ್ಲಿ, ನೀವು ಹೇಳಿದ ಉದಾಹರಣೆಗೆ ಜರ್ನಿಯಲ್ಲಿ ಹಲವಾರು ಕೇಳ್ತೇವೆ, ಆದರೆ ಒಂದನ್ನು ಮನಸ್ಸಿಗೆ ತೆಗೆಯಲು ಸಾಧ್ಯವೇ ಅಲ್ಲ. ಸನ್ನಿಧಾನದಲ್ಲಿ ಮನಸ್ಸಿಗೆ ತೆಗೆದುಕೊಳ್ಳದಿರುವುದು ಮಾತ್ರ ಸಮಸ್ಯೆ ತಾನೆ? ತೆಗೆದ್ರಾಯ್ತಲ್ಲ, ಮುಗಿತಲ್ಲ. ತೆಗೆಯಲು ಆಗುವುದಿಲ್ಲ ಎಂಬುದೇ ಅಲ್ಲಿಯ ಪ್ರಶ್ನೆ. ತೆಗೆಯಲು ಆಗುವುದಿಲ್ಲ. ಹಲವಾರು ಆಗ್ತದೆ ಅದು. ಒಂದು ವಸ್ತುವನ್ನು ತೆಗೆಯುವಾಗ, ಪಡೆಯುವಾಗ ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ಹಲವಾರು ವಿಷಯಗಳು ಎಡೆಗೆ ಬರುತ್ತದೆ, ಹಲವಾರು ಕಾಲ್ ಬರ್ಬೋದು, ಅಥವಾ ಆ್ಯಡ್ಗಳು ಬರ್ಬೋದು, ಇನ್ನಿತರ ಮೆಸೇಜ್ಗಳು, ನೋಟಿಫಿಕೇಶನ್. ಈಗ ವಾಹನದಲ್ಲಿ ಸಂಚರಿಸುವಾಗ ಕೆಲವೊಮ್ಮೆ ಈ ದೀನಿ ವಿಷಯದ ಕುರಿತು ವಿವೇಕ ಇಲ್ಲದ ಜನ ಆಗಿರ್ಬೋದು, ಅವನು ಓಪನ್ ಮಾಡಿ ನೋಡುವಾಗ ಯಾರೋ ಒಬ್ಬರ ಹಾಗೆ ನೀವು ಯಾವುದನ್ನು ನೋಡಿದರೂ ವಿವೇಕ ಇಲ್ಲದ ಗುರು ಸಿಗುವುದು ಅನ್ನೋದು ನೀವು ಆಗದಿಂದ ಚರ್ಚೆ ಮಾಡ್ತೀರಿ. ಅದು ನೀವು ಇದರಲ್ಲೂ ಸಿಗ್ತದಲ್ಲ. ನಾವು ಹುಡುಕಿ ನಾವೊಬ್ಬರನ್ನು ಏನ್ ಮಾಡುವಂಥದ್ದು, ಚೂಸ್ ಮಾಡುವಂಥದ್ದು, ಇವರು ಆಗ್ಬೋದು ನಮಗೆ ಗುರು ಅಂತ. ಆನ್ಲೈನಲ್ಲೂ ಹಾಗೆ ಹುಡುಕಿದ್ರೆ ಆಯ್ತಲ್ಲ. ಅಲ್ಲ ಸರ್, ಅದು ನಮಗೆ ಪೂರಕವಾಗಿ ಸಿಗುದಿಲ್ಲ. ಅವರು ನಮಗೆ ಹೇಳಲಿಕ್ಕೆ ಗೊತ್ತಾಗುದಿಲ್ಲ ಅದು ಯಾರು ಯಾವ ರೀತಿ ಇರ್ತಾರೆ ಅಂತ, ಯಾರು ಯಾವ ರೀತಿ ಇರ್ತಾರೆ. ನೀವಾಗ ಹೇಳಿದ್ರೆ ಆನ್ಲೈನ್ ಅಂದ್ರೆ ನಿಜವಾಗಿ ಎಜುಕೇಶನ್ ಇಲ್ಮ್ ಅಂದ್ರೆ ಅದು ತಾಲಿಬುಲ್ ಇಲ್ಮು ಹುಡುಕುವುದು ಅಂತ. ಡಿಜಿಟಲ್ ಅಲ್ಲಿ ಯಾಕೆ ತಾಲಿಬ್ ಆಗುದಿಲ್ಲ? ಅದು ಅಲ್ಲಿ ಗೂಗಲ್ ಅಲ್ಲಿ ಹೇಳುದೇ ಸರ್ಚ್ ಅಂತ. ನಿಮ್ಮ ತಾಲಿಬಿನ ಅರ್ಥವೇ ಸರ್ಚ್ ಅಲ್ಲಿ. ಅಲ್ಲ ಸರ್, ತಾಲಿಬಿನ್ ಅಂತ ಹೇಳಿದ್ರೆ ಈಗ ಒಬ್ಬ ವಿದ್ಯಾರ್ಥಿ ಹೊಸದಾಗಿ ಕಲಿಲಿಕ್ಕೆ ಬರ್ತಾನೆ, ಅವನಿಗೆ ಏನು ಗೊತ್ತಿಲ್ಲ, ನನಗೆ ಗುರು ಬೇಡ ಅಂತ ಹೇಳಿ ಡಿಜಿಟಲ್ ಮಾಧ್ಯಮದಿಂದ ಹೋದ್ರೆ, ಗುರು ಬೇಡ ಅಂತಲ್ಲ, ಡಿಜಿಟಲ್ ಮೂಲಕ ಗುರು. ಅದೇ ಸರ್, ಅದು ಬೇಡ ಸರ್. ಅವನಿಗೆ ಗೊತ್ತಾಗ್ಬೇಕಾದ್ರೆ ತನ್ನ ಗುರುವಿನ ಮೂಲಕ ಅವನಿಗೆ ಅರಿಯಬೇಕು. ಅವನಿಗೆ ಬೇಸಿಕ್ ವಿದ್ಯೆ ಡಿಜಿಟಲ್ ಮೂಲಕ ಒಬ್ಬ ಗುರು ಕಲಿಸ್ತಾನೆ, ಏನಾಗ್ತದೆ ಅದರಲ್ಲಿ? ಅಲ್ಲ ಸರ್, ಅದು ಸರಿಯಾಗುದಿಲ್ಲ. ಪ್ರಾಥಮಿಕ ಸರಿಯಾಗುದಿಲ್ಲ ಅಂತ ನೀವು ಹೇಳಿದ್ರೆ ಆಗ್ತದ? ಸರಿಯಾಗುದಿಲ್ಲ. ಯಾಕೆ ಸರಿಯಾಗುದಿಲ್ಲ? ಯಾಕೆ ಅಂತ ಹೇಳಿದ್ರೆ ಅವನಿಗೆ ಪೂರಕವಾದ ಪ್ರಾಥಮಿಕ ವಿದ್ಯೆ ಇರುವುದಿಲ್ಲ. ಯಾರಿಗೆ ಇರುವುದಿಲ್ಲ ಅಂತ ಯಾರಿಗೆ ಹೇಳಿದ್ ನೀವು? ಈ ವಿದ್ಯೆ ಇರುವ ಒಬ್ಬ ವ್ಯಕ್ತಿ ಡಿಜಿಟಲ್ ಮೂಲಕ ಕಲಿಸ್ತಾನೆ, ಯಾಕೆ ಅವನಿಂದ ಕಲಿಬಾರದು ಡಿಜಿಟಲ್ ಮೂಲಕ?
ಆನ್ಸರ್ ಮಾಡಿ. ನಿಮ್ಮ ಮೊದಲ ಅಲ್ಲಿಂದ ಬನ್ನಿ. ಆ ಪ್ರಶ್ನೆಗೆ ಉತ್ತರಿಸ್ತೇನೆ. ಸರ್ ಹೇಳಿದರು ಸರ್, ನಿಮ್ಮೊಂದಿಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಸರ್. ನೀವು ಘಾಟಿಯ ಮೇಲೆ ಕಡೆ ಬರುವಾಗ ನೀವು ಜನದರ್ಜನೆ ನೋಡಿದ್ದೀರಾ, ಅಂತರ್ಜನ ನೋಡಿದ್ದೀರಾ? ಇಲ್ವಲ್ಲ. ಅದೇ ರೀತಿ ಕೆಲವೊಂದು ಪ್ರದೇಶಗಳು ಇಂಟರ್ನೆಟ್ ಇಲ್ಲದೇ ಇರಬಹುದು. ಆಫ್ಲೈನ್ ಅವಕಾಶ ಇದೆ. ಅವನು ಟ್ರಾವೆಲ್ ಮಾಡುವಾಗ ಪುಸ್ತಕ ಕೊಂಡೊಯ್ಯಲು ಅವಕಾಶ ಇದೆಯಲ್ಲ, ಅವನು ಯಾಕೆ ಇದನ್ನೇ ಬಳಸಬೇಕೇನಿಲ್ಲ? ಡ್ರೈವ್ ಮಾಡುವಾಗ ಆಗೋದಿಲ್ಲ. ಡ್ರೈವಿಂಗ್ ಮಾಡುವಾಗ ಗಾಡಿಯಲ್ಲೆಲ್ಲ ಹೋಗಿ ಅಪಘಾತ ಆಗುತ್ತೆ ಸರ್. ಅಲ್ಲೂ ಕೂಡ ಏನಾದರೂ ವಿಡಿಯೋ ಇಟ್ಕೊಂಡು ಆಡಿಯೋ ಇಟ್ಕೊಂಡು ಕೇಳ್ಕೊಂಡು ಹೋಗ್ಬೋದು. ಯಾವ ಸಮಯ ಸರ್ ಒಂದೇ ಸಮಯದಲ್ಲಿ 2 ಕೆಲಸ ಮಾಡಲಾಗುತ್ತಾ? ಒಂದೇ ಸಮಯದಲ್ಲಿ 2 ಕೆಲಸ ಅನ್ನೋದು ಮಾಡ್ಲಿಕ್ಕೆ ಆಗುತ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಅಂತ ಹೇಳಿಕ್ಕೆ ಆಗೋದು. ಅದು ನಿಮ್ಮ ಡಿಪೆಂಡ್ಸ್. ಅದು ಕೆಲವರಿಗೆ ಆಗ್ತದೆ. ಡ್ರೈವಿಂಗ್ ಮಾಡುವಾಗ ಏನೆಲ್ಲ ಕೇಳ್ಕೊಂಡು ಹೋಗ್ತಾರೆ. ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬಹುತೇಕ ಅವರು ರೆಫರ್ ಮಾಡೋದೇ ಅವರ ಜರ್ನಿಯಲ್ಲಿ. ಚರ್ಚೆಯನ್ನು ಮುಗಿಸ್ತಾ ಇದ್ದೇವೆ. ಒಂದು ಅರ್ಧ ಸೆಕೆಂಡಲ್ಲಿ ಹೇಳಲಿಕ್ಕೆ ಬಾಕಿ ಇರುವುದನ್ನು ಹೇಳಿ ಮುಗಿಸಿ. ಎ ಇಂದ ಸ್ಟಾರ್ಟ್. ಅರ್ಧ ಸೆಕೆಂಡಲ್ಲಿ 30 ಸೆಕೆಂಡ್, ಸಾರಿ ಅರ್ಧ ಸೆಕೆಂಡ್ ಅಲ್ಲ, ಅರ್ಧ ನಿಮಿಷದಲ್ಲಿ 30 ಸೆಕೆಂಡಲ್ಲಿ ಹೇಳಲಿಕ್ಕೆ ಇರುವುದನ್ನು ಹೇಳಿ ಮುಗಿಸಿ. ಈ ಡಿಜಿಟಲ್ ಮಾಧ್ಯಮದಿಂದ ಜ್ಞಾನಾರ್ಜನೆಗೆ ಒಂದು ಟೈಮ್ ಉಳಿತಾಯವಾಗ್ತದೆ. ಗ್ರಂಥಾಲಯ ಕಿತಾಬ್ ಯಾವುದು ಬೇಕಾದರೂ ನಮಗೆ ಪಡೆಯಬಹುದು. ಇನ್ನಿತರ ಅಂಗವಿಕಲರಿಗೆ, ಸಾಮಾನ್ಯರಿಗೆ ಯಾವ ವಿದ್ಯೆ ಬೇಕಾದರೂ ಪಡೆಯಬಹುದು. ಮತ್ತು ಇನ್ನಿತರ ಭಾಷೆಗಳು ನಮಗೆ ಮದ್ರಸದಲ್ಲಿ ಕೇವಲ ಮಲಯಾಳ ಅರಬ್ಬಿ ಮಾತ್ರ ಕಲಿಸೋದು, ಜಾಸ್ತಿಯಾಗಿ ಅರಬ್ಬಿ ಮಲಯಾಳ ಮಾತ್ರ. ಆದ್ದರಿಂದ ನಮಗೆ ಯಾವ ಭಾಷೆ ಬೇಕಾದರೂ ಕಲಿಯಲು ಅವಕಾಶವಿದೆ. ದೀನಿ ಜ್ಞಾನಾರ್ಜನೆಗೆ ಡಿಜಿಟಲ್ ಮಾಧ್ಯಮವು ಮಾರಕ ಎಂಬ ವಿಷಯದ ಕುರಿತು ಮಾತನಾಡುತ್ತಾ ಬಂದಿದ್ದೇನೆ. ಅದರಲ್ಲಿಯೇ ಬದ್ಧವಾಗಿ ನಿಂತಿದ್ದೇನೆ. ಡಿಜಿಟಲ್ ಮಾಧ್ಯಮಗಳನ್ನು ನೋಡುವಾಗ ಹಲವಾರು ಜ್ಞಾನಗಳಿದೆ ಎಂದು ಭಾವಿಸಬಹುದು, ಕಾಣಬಹುದು. ಆದರೆ ದೀನಿ ಜ್ಞಾನಾರ್ಜನೆಗೆ ಅಗತ್ಯವಾದ ಆಳ ಅಧ್ಯಯನ ಅದರಲ್ಲಿ ಲಭಿಸುವುದಿಲ್ಲ. ಹಲವಾರು ಆ್ಯಡ್ಗಳು, ಇತರ ಕಾರ್ಯಗಳೇ ಅದರಲ್ಲಿ ಬಂದು ಸೇರುತ್ತದೆ. ದೀನಿ ಜ್ಞಾನಾರ್ಜನೆಯು ಸ್ಕ್ರೋಲ್ಗಳ ಮೂಲಕವೇ ಇಳಿಯುತ್ತದೆ ಹೊರತಾಗಿ ಹೃದಯಕ್ಕೆ ಇಳಿಯುವುದಿಲ್ಲ. ಈ ಚರ್ಚೆಯು ಆಲ್ಫಾ ಜನರೇಷನ್ನಲ್ಲಾಗಿದೆ ಎಂಬುದು ನಾವು ತಿಳಿದಿರಬೇಕಾಗಿದೆ. ಆದ್ದರಿಂದ ಒಬ್ಬ ವ್ಯಕ್ತಿ ದೀನಿಗಾಗಿ ಹೋಗುವ ಸದಾವಕಾಶಗಳು ಲಭಿಸುತ್ತಿಲ್ಲ. ನಿಮಗೆ ತಿಳಿದಿರಬಹುದು, ಇಂದಿನ ಸ್ಕೂಲ್ ವಿದ್ಯಾಭ್ಯಾಸ ಆ ರೀತಿ ಇದೆ. ಒಬ್ಬ ಬೆಳಿಗ್ಗೆ ಒಂದು ವಿದ್ಯಾರ್ಥಿ ಹೋದರೆ ಬರುವುದು 10 ಗಂಟೆಗಾಗಿದೆ. ಆಗ ಅವನಿಗೆ ಆ ಸಂದರ್ಭದಲ್ಲಿರುವ ಪಾಠ ಅದು ಉಸ್ತಾದರಿಂದ ಲಭಿಸುವುದಿಲ್ಲ. ಹಾಗೆ ಅವನ ಫ್ರೆಂಡ್ಗಳೊಂದಿಗೆ ಕೇಳಿದರೆ ಅವರು ವೀಕ್ ಆದ ಫ್ರೆಂಡ್ ಆಗಿದ್ದರೆ ಇವನಿಗೆ ಯೂಟ್ಯೂಬ್ ಮೂಲಕ ಬಹುದು. ನಾವು ಆಧುನಿಕ ಯುಗದಲ್ಲಿದ್ದೇವೆ. ನಾವು ಸರಿಯಾದ ಬಳಕೆ ಮತ್ತು ಸ್ವಯಂ ನಿಯಂತ್ರಣದಲ್ಲಿ ಒಳ್ಳೆಯದಕ್ಕೆ ಬಳಸಿದರೆ ಅದು ನಮಗೆ ಲಾಭವಾಗುತ್ತದೆ. ಅದೇ ರೀತಿ ಒಂದು ಒಳ್ಳೆಯ ಸಂದೇಶವನ್ನು ನಾವು ಸೋಷಿಯಲ್ ಮೀಡಿಯಾದ ಮೂಲಕ ಹಾಕಿದರೆ ಅದು ಲಕ್ಷಾಂತರ ಜನರಿಗೆ ಸರಿಯಾದ ಸಂದೇಶವನ್ನು ಇಸ್ಲಾಮಿಕ್ ಹಾಕಿದರೆ ಅದು ಲಕ್ಷಾಂತರ ಜನರಿಗೆ ಸಂದೇಶ ತಲುಪಿದರೆ ಅದು ನಮಗೆ ಅದರಲ್ಲಿ ಲಾಭವಿದೆ. ಡಿಜಿಟಲ್ ಮಾಧ್ಯಮದಿಂದ ನಮಗೆ ಹಲವಾರು ರೀತಿಯ ಮಾರಕ ಉಂಟಾಗ್ತದೆ. ನಮಗೆ ಅದರಲ್ಲಿ ಯೋಗ್ಯವಾದ ಉಲಮಾಗಳಿಂದ ನಮಗೆ ಅದರಿಂದ ತರಬೇತಿ ಕಲಿಕೆ ಸಾಧ್ಯವಾಗದಿರಬಹುದು. ಅದೇ ರೀತಿ ಹಲವಾರು ರೀತಿಯ ಮಾರಕಗಳು ಅದರಿಂದ ಉಂಟಾಗ್ತದೆ. ಅದರಲ್ಲಿ ಗುರು ಶಿಷ್ಯ ಪರಂಪರೆ ಇಲ್ಲದೆ ಆಗ್ತದೆ. ಅದೇ ರೀತಿ ತರ್ಕ ಮತ್ತು ಅಹಂಕಾರದಿಂದ ಕೂಡಿದಂತಹ ಒಂದು ವಿದ್ಯೆಯಾಗಿ ಮಾರ್ಪಡಬಹುದು. ನಿಜವಾದ ಇಲ್ಮ್ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ವಿದ್ಯೆ ಜಾಸ್ತಿ ಸಿಗ್ತದೆ, ಮತ್ತೆ ತಕ್ವ ಇದೆಲ್ಲ ವೃದ್ಧಿ ಆಗ್ತದೆ. ದೀನಿ ಜ್ಞಾನವೆಂಬುದು ಇಲ್ಮು ನೂರು, ಅಲ್ಲಾಹನ ಒಂದು ಪ್ರಕಾಶವಾಗಿದೆ. ಅದು ಶಿಸ್ತಿನಿಂದ ಮತ್ತು ವಿನಯದಿಂದ ಉಸ್ತಾದರ ಮುಖಾಂತರ, ಉಸ್ತಾದರ ಮಾರ್ಗದರ್ಶನದಲ್ಲಿ ಬಂದಾಗ ಅದು ಹೃದಯಕ್ಕೆ ಅದು ಹೃದಯವನ್ನು ಬೆಳಗಿಸುತ್ತದೆ. ನಿಯಂತ್ರಣವಿಲ್ಲದ ಡಿಜಿಟಲ್ ಮಾಧ್ಯಮಗಳು ಆ ಇಲ್ಮ್ ಎಂಬ ಬೆಳಕನ್ನು ಅದು ಗೊಂದಲದ ಕತ್ತಲೆಯಾಗಿ ಅದು ಪರಿವರ್ತಿಸುತ್ತದೆ.